ಟಿ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ಮುಂದೆ ಬರ್ತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಉಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ವಿಡಿಯೋಗಳ ಮುಖಾಂತರವಾಗಿ ನಿಮಗೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 1000ಕ್ಕೂ ಹೆಚ್ಚು MCQ ಪ್ರಶ್ನೆಗಳನ್ನು ನಿಮಗೆ ಪ್ರಿಪೇರ್ ಮಾಡಿದ್ದೀನಿ. ಜೊತೆಗೆ ಸರಿಯಾದಂಥ ಉತ್ತರವನ್ನು ಪ್ರತಿಯೊಂದು ವಿಡಿಯೋ ಸೆಷನ್ ಮುಖಾಂತರವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಖಂಡಿತವಾಗ್ಲೂ ಇವಾಗಿಂದ ಆಗುತ್ತೆ. ಸೊ ದಯಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಇವತ್ತು ನನ್ನ ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಯೂಟ್ಯೂಬ್ ಚಾನಲ್ನ ಇಮಿಡಿಯೇಟ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪಬೇಕು ಅಂದರೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಆರಂಭ ಮಾಡೋಣ. ನೋಡಿ, ಪ್ರತಿಯೊಂದು ವಿಡಿಯೋ ಸೆಷನಲ್ಲಿ ಈಗ ಸುಮಾರು 50 MCQ ಕ್ವೆಶನ್ಸ್ಗೆ ಸರಿಯಾದಂಥ ಉತ್ತರವನ್ನು ನಾನು ಹೇಳ್ತೀನಿ ನಿಮಗೆ ಈಗ. ಯಾಕಂದರೆ 1000 MCQನ ಒಂದೇ ವಿಡಿಯೋದಲ್ಲಿ ಮಾಡಲಿಕ್ಕಾಗಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ. ಅದು ಒಂದೊಂದೇ ಸೆಷನಲ್ಲಿ ನಾನು ಅದನ್ನು ಪಾರ್ಟ್ ವೈಸ್ ಮಾಡಿಕೊಂಡು ನಿಮಗೆ ಅದನ್ನು ಒಂದು ಕಡೆಯಿಂದ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈಗ. ಸೊ ಲೆಟ್ಸ್ ಬಿಗಿನ್ ದ ವೆರಿ ಫಸ್ಟ್ ಕ್ವಶನ್. ಈಗ ನೋಡಿ, ಮೊದಲನೇ ಅಧ್ಯಾಯದಿಂದ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದು ಬಂದು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳು ಅಂತ ಇದೆ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ 50 MCQವನ್ನು ಪ್ರಿಪೇರ್ ಮಾಡಿದ್ದೀನಿ. ನೋಡೋಣ ಒಂದೊಂದೇ. ಈಗ ಮನೋವಿಜ್ಞಾನವನ್ನು ಇದರ ಬೆಳವಣಿಗೆಯ ಆರಂಭದ ದಿನಗಳಲ್ಲಿ ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಅಂತ ಇದೆ. ಸೊ ಮನೋವಿಜ್ಞಾನವನ್ನು ಇದರ ಬೆಳವಣಿಗೆಯ ಆರಂಭದ ದಿನಗಳಲ್ಲಿ, ಅಂದರೆ ಸೈಕಾಲಜಿ ಯಾವಾಗ ಆರಂಭ ಆಯಿತು ಇನಿಷಿಯಲ್ ಸ್ಟೇಜಲ್ಲಿ, ಅಂಥ ಒಂದು ಅವಧಿಯಲ್ಲಿ ಯಾವ ಶಾಖೆಯ ಒಂದು ಭಾಗವನ್ನಾಗಿ ನಾವು ಅಧ್ಯಯನ ಮಾಡ್ತಾ ಇದ್ವಿ ಅಂತ. ಸೊ 4 ಆಪ್ಷನ್ ಇದೆ. ಒಂದು ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಶಾರೀರಿಕ ಶಾಸ್ತ್ರ ಮತ್ತು ಕೊನೆಯದಾಗಿ ಮಾನವಶಾಸ್ತ್ರ ಅಂತ ಇದೆ. ದ ರೈಟ್ ಆನ್ಸರ್ ಇಸ್, ನೋಡಿ ಫಸ್ಟ್ ಒನ್ ಇದೆಯಲ್ಲ, ಮೊದಲನೇ ಕ್ವಶನ್ಗೆ ಮೊದಲನೇ ಆಪ್ಷನ್ ಸರಿದಂಥ ಉತ್ತರ. ತತ್ವಶಾಸ್ತ್ರ ಅಂತ ಇದೆಯಲ್ಲ, ಇಟ್ಸ್ ಎ ರೈಟ್ ಆನ್ಸರ್ ಇದಕ್ಕೆ. ಸೊ ಎರಡನೇ ಪ್ರಶ್ನೆಗೆ ಹೋಗೋಣ. ಈಗ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಬೇಗ. ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮವಾಗಿದೆ ಅಂತ. ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮವಾಗಿದೆ ಅಂದರೆ ಮನೋವಿಜ್ಞಾನದ ಮೂಲ ಯಾವುದು ಅಂತ ಇಲ್ಲಿ. ಸೊ ಬೇಸಿಕ್ ಕ್ವಶನ್ ಇದು. 4 ಆಪ್ಷನ್ ಇದೆ ಆ್ಯಸ್ ಯೂಶುವಲ್ಲು. ಬ್ರಿಟಿಷ್ ತತ್ವಶಾಸ್ತ್ರ, ಫ್ರೆಂಚ್ ತತ್ವಶಾಸ್ತ್ರ, ಜರ್ಮನ್ ತತ್ವಶಾಸ್ತ್ರ, ಕೊನೆಯದಾಗಿ ಗ್ರೀಕ್ ತತ್ವಶಾಸ್ತ್ರ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಇದೆಯಲ್ಲ, ಗ್ರೀಕ್ ತತ್ವಶಾಸ್ತ್ರ. ಸೊ ಇಟ್ ವಿಲ್ ಬಿ ಅ ರೈಟ್ ಆನ್ಸರ್ ಇಲ್ಲಿ. ಮನೋವಿಜ್ಞಾನ ಯಾವ ಮೂಲ ಅಂದರೆ ಗ್ರೀಕ್ ತತ್ವಶಾಸ್ತ್ರದ ಇದು ಮೂಲವಾಗಿರುತ್ತೆ. ಯೂಶಲಿ ಈ ರೀತಿ MCQ ಕ್ವಶನ್ಗೆ ನಿಮಗೆ ಆನ್ಸರ್ಸ್ ಗೊತ್ತಾಯಿತು ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿದಾಗ ಎಲ್ಲೋ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಕೇಳಿಸ್ಕೊಂಡಿದ್ದೀವಲ್ಲ ಅಥವಾ ನೋಡಿದ್ದೀವಲ್ಲ ಅಂತ ನಿಮಗೆ ಫ್ಲಾಸ್ ಆಯಿತು ಅಂದರೆ ಇಮಿಡಿಯೇಟು ಆ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಬಿಡಿಸಲಿಕ್ಕೆ ನಿಮಗೆ ಅದು ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಇದನ್ನು ಪ್ರಸ್ತುತಪಡಿಸ್ತಾ ಇರೋದು. ಸೊ ಕ್ವಶನ್ ನಂಬರ್ 3, ಮನೋವಿಜ್ಞಾನ ಎಂಬ ಪದ, ಮೇ ಬಿ ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇದು. ಮನೋವಿಜ್ಞಾನ ಎಂಬ ಪದ ಸೈಕೆ ಮತ್ತು ಲೋಗಸ್ ಎಂಬ ಪದಗಳಿಂದ ಉಗಮವಾಗಿದೆ. ಇವುಗಳಲ್ಲಿ ಸೈಕೆ ಪದದ ಅರ್ಥವನ್ನು ಹೇಳಿ ಅಂತ ಹೇಳಿದ್ದಾರೆ. ಸೈಕೆ ಮತ್ತು ಲೋಗಸ್, ಮನೋವಿಜ್ಞಾನ, ಇವೆರಡೂ ಪದಗಳ ಉತ್ಪತ್ತಿಯಾಗಿದೆ. ಅದರಲ್ಲಿ ಸೈಕೆ ಅಂದರೆ ಏನಾಗಿದ್ದಾರೆ? ಸೊ ಮೆದುಳು, ಪ್ರಜ್ಞಾವಸ್ಥೆ, ಆತ್ಮ ಮತ್ತು ಮನಸ್ಸು ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಸಿ ಇದೆಯಲ್ಲ ಇಲ್ಲಿ, ಆತ್ಮ ಅಂತ, ಸೋಲ್, ದಟ್ ಈಸ್ ಇದು ಸರಿಯಾದಂಥ ಉತ್ತರ. ಇಲ್ಲಿ ಮನೋವಿಜ್ಞಾನ ಎಂಬ ಪದ ಸೈಕೆ ಮತ್ತು ಲೋಗಸ್ ಎಂಬ ಪದಗಳಿಂದ ಉಗಮವಾಗಿದೆ. ಇಲ್ಲಿ ಸೈಕೆ ಅಂದರೆ ಆತ್ಮ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಇದಕ್ಕೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 4 ನೋಡೋಣ. ಈಗ ಇದಕ್ಕೆ ಯಾವುದು ಉತ್ತರ ಅಂತ. ಈಗ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂತ ಅಂದರೆ ಏನು ಅಂತ. ಸೊ ಒಂದು ಪದದ ಉತ್ಪತ್ತಿಯ ಪ್ರಕಾರ ಸೈಕಾಲಜಿ ಅಂದರೆ ಏನು ಅಂತ ಒಂದು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ರೆ 4 ಆಪ್ಷನ್ ಇದೆ ಇಲ್ಲಿ. ಸೊ ವರ್ತನೆಯ ಅಧ್ಯಯನ, ಪ್ರಜ್ಞಾವಸ್ಥೆಯ ಅಧ್ಯಯನ, ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ ಅಂತ. ಇವೆಲ್ಲವೂ ಕೂಡ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸ್ಟಡೀಸೇ. ಬಟ್ ಆದರೆ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದರೆ ಏನು ಅಂತ ಇಲ್ಲಿ ಕೇಳಿರಲಿ. ಹಾಗಾಗಿ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಸೊ ವರ್ತನೆಯ ಅಧ್ಯಯನ ಸರಿನಾ, ಪ್ರಜ್ಞಾವಸ್ಥೆಯ ಅಧ್ಯಯನ ಸರಿನೋ, ಆತ್ಮದ ಅಧ್ಯಯನ ಕರೆಕ್ಟೋ ಅಥವಾ ಮನಸ್ಸಿನ ಅಧ್ಯಯನ ಇದಕ್ಕೆ ಸರಿಯಾದಂಥ ಉತ್ತರನ ಅಂತ ನೋಡಬೇಕಾಗಿದೆ. ಸೊ ಆತ್ಮದ ಅಧ್ಯಯನ ಯಾವುದು ಇದೀಗ ರೈಟ್ ಆನ್ಸರು? ಸಿ ಇದೆಯಲ್ಲ ಇಲ್ಲಿ, ಆಪ್ಷನ್ ಸಿ ಇದೆಯಲ್ಲ, ಆತ್ಮದ ಅಧ್ಯಯನ ಅಂತ, ಸ್ಟಡಿ ಆಫ್ ಸೋಲ್ ಅಂತಾರೆ ಇಂಗ್ಲೀಷಲ್ಲಿ. ಇದನ್ನು ಇದು ಸರಿಯಾದಂಥ ಉತ್ತರ. JB ವಾಟ್ಸನ್ ಇವರು ವರ್ತನೆ ಅಧ್ಯಯನ ಅಂತ ಹೇಳ್ತಾರೆ. ಅಂದರೆ ಒಬ್ಬೊಬ್ಬರು ಐ ಥಿಂಕ್ ಮನೋವಿಜ್ಞಾನಿಗಳು ಒಂದೊಂದು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಸೈಕಾಲಜಿ ಅಂದರೆ ಏನು ಅಂತಕ್ಕಂಥ ಒಂದು ಪ್ರಶ್ನೆಗೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಆತ್ಮದ ಅಧ್ಯಯನ. ನೋಡಿ, JB ವಾಟ್ಸನ್ ಬಗ್ಗೆ ಒಂದು ಕ್ವಶನ್ ಬಂದೇ ಬಿಡ್ತು ಇಲ್ಲಿ. ಕ್ವಶನ್ ನಂಬರ್ 5, ವಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಯಾವುದರ ಅಧ್ಯಯನವಾಗಿದೆ ಅಂತ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು JB ವಾಟ್ಸನ್, ಸೊ ವಾಟ್ ಯು ಮೀನ್ ಬೈ ಸೈಕಾಲಜಿ ಅಂತ ವಾಟ್ಸನ್ ರವರು ಹೇಳುವ ಹಾಗೆ ಮನೋವಿಜ್ಞಾನ ಅಂತಕ್ಕಂಥದ್ದು ಈ ಕೆಳಗಿನ ಯಾವುದರ ಅಧ್ಯಯನವಾಗಿದೆ? ಮನಸ್ಸು, ಆತ್ಮ, ವರ್ತನೆ, ಪ್ರಜ್ಞಾವಸ್ಥೆ. ಸೇಮ್ 4 ಕ್ವಶನ್ ಏನಿತ್ತು ಅದೇ ಆಪ್ಷನ್ಸ್ ಇಲ್ಲಿ. ಅಂದರೆ ತುಂಬ ಏನು ಚೇಂಜಸ್ ಇಲ್ಲ ಇಲ್ಲಿ. ಸೊ JB ವಾಟ್ಸನ್ ಪ್ರಕಾರ ಮನೋವಿಜ್ಞಾನವನ್ನು ಅವರು ಯಾವ ಅಧ್ಯಯನ ಅಂತ ಹೇಳ್ತಾರಪ್ಪ ಅಂದರೆ 5ನೇ ಒಂದು ಪ್ರಶ್ನೆಗೆ ದಟ್ ಈಸ್ ವರ್ತನೆಯ ಅಧ್ಯಯನ ಅಂತ ಹೇಳ್ತಾರೆ ಅವರು. ಸ್ಟಡಿ ಆಫ್ ಬಿಹೇವಿಯರ್ ಅಂತ ಕರಿತೀವಲ್ಲ ನಾವು ಇಂಗ್ಲೀಷಲ್ಲಿ. ಸೊ ವರ್ತನೆಯನ್ನು ವರ್ಡನ್ನ ನೀವು ಎಲ್ಲೇ ನೋಡಿದ್ರು ಅದು JB ವಾಟ್ಸನ್ಗೆ ಸಂಬಂಧಪಟ್ಟಿದ್ದು ಅಂತ ಭಾಳ ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಕ್ವಶನ್ ನಂಬರ್ 6 ನೋಡೋಣ. ಈಗ ಯಾವ ಪ್ರಶ್ನೆ ಇದೆ ಅಂತ. ಈಗ ಮನೋವಿಜ್ಞಾನ ಮೊದಲು ತನ್ನ ಅರ್ಥದಲ್ಲಿ ಆತ್ಮವನ್ನು ಕಳೆದುಕೊಂಡಿತು. ನೋಡಿ, ಫಸ್ಟು ಏನು ಮಾಡುತ್ತೆ ಮನೋವಿಜ್ಞಾನ? ಆತ್ಮವನ್ನು ಕಳ್ಕೊಳ್ಳುತ್ತೆ. ಅದಾದ ನಂತರದಲ್ಲಿ ಮನಸ್ಸನ್ನು,
ಆದರೆ ಈಗ ಅದು ವರ್ತನೆಯನ್ನು ಉಳಿಸ್ಕೊಂಡಿದೆ. ಈ ರೀತಿ ವಿಮರ್ಶೆ ಮಾಡಿದಂಥ ವಿಜ್ಞಾನಿ ಯಾರು ಅಂತ ನೋಡಿ. ಇಲ್ಲಿ ಫಸ್ಟು ಸೈಕಾಲಜಿ ಏನು ಮಾಡುತ್ತೆ, ಅದು ಆತ್ಮವನ್ನು ಕಳ್ಕೊಳುತ್ತೋ, ಅದಾದಮೇಲೆ ಮನಸ್ಸನ್ನು ಕೂಡ ಕಳ್ಕೊಳ್ಳುತ್ತೆ, ಆದರೆ ವರ್ತನೆಯನ್ನು ಉಳಿಸ್ಕೊಂಡಿದೆ ಅದು ಎಲ್ಲವನ್ನ ಕಳ್ಕೊಂಡು ಅಂತ. ಸೊ ಈ ರೀತಿಯ ವಿಮರ್ಶೆ ಮಾಡಿದಂಥ ಒಬ್ಬ ಮನೋವಿಜ್ಞಾನಿ ಯಾರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ 4 ಆಪ್ಷನ್ ಇದೆ: ಎಲಿಜಬೆತ್ ಬಿ ಹರ್ಲಾಕ್, ವಿಲ್ ಹೆಲ್ಮ್ ಹೂಂಟ್ ಅಂತ, ವುಡ್ವರ್ತ್ ಮತ್ತು ಮ್ಯಾಕ್ಸ್ ವೆಬರ್ ಅಂತ. ಸೊ ವಿಚ್ ಇಸ್ ದ ರೈಟ್ ಒನ್ ಆಫ್ ದೀಸ್ ದ 4 ಆಪ್ಷನ್ಸ್ ಅಂದರೆ ಇಲ್ಲಿ 6ನೇ ಪ್ರಶ್ನೆಗೆ. ಸೊ ಸಿ ಇದೆಯಲ್ಲ, ವುಡ್ವರ್ತ್ ಅಂತ, ಇಟ್ಸ್ ರೈಟ್ ಆನ್ಸರ್ ಇದು. ಸೊ ಇವರು ಮನೋವಿಜ್ಞಾನ ಫಸ್ಟು ಆತ್ಮವನ್ನು ಕಳ್ಕೊಳ್ತು, ಆಮೇಲೆ ಮನಸ್ಸನ್ನು ಕಳ್ಕೊಳ್ತು, ಈಗ ವರ್ತನೆಯನ್ನು ಮಾತ್ರ ಅದು ಉಳಿಸ್ಕೊಂಡಿದೆ ಅಂತಕ್ಕಂಥ ಒಂದು ವಿಮರ್ಶೆಯನ್ನು ಮಾಡಿದಂಥ ಮನೋವಿಜ್ಞಾನಿ ಯಾರು? ವುಡ್ವರ್ತು. ಹಾಗಾಗಿ ಇದಕ್ಕೆ ವುಡ್ವರ್ತು ರೈಟ್ ಆನ್ಸರು. ನೆಕ್ಸ್ಟು ಕ್ವಶನ್ ನಂಬರ್ 7 ನೋಡೋಣ. ಈಗ ಇದು ಕೂಡ ಭಾಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಇದು. ಆತ್ಮ ಮತ್ತು ಮನಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಆತ್ಮ ಮತ್ತು ಮನಸ್ಸನ್ನು ಸೈಂಟಿಫಿಕ್ ಆಗಿ ಅಂತ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದನ್ನು ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆ ಅಂದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ನಾವು ಸರಿಯಾದಂಥ ಒಂದು ಆಯ್ಕೆಯನ್ನು ಇಲ್ಲಿ ಆಯ್ಕೆ ಮಾಡಬೇಕು. ಅವು ಕಲ್ಪನಾ ಸ್ವರೂಪದ್ದಾಗಿರುತ್ತವೆ, ಅವು ಅಮೂರ್ತ ಸ್ವರೂಪದ್ದಾಗಿರುತ್ತವೆ, ಮೂರ್ತ ಸ್ವರೂಪದ್ದಾಗಿರುತ್ತವೆ, ಊಹಾತ್ಮಕ ಸ್ವರೂಪದ್ದಾಗಿರುತ್ತವೆ ಅಂತ 4 ಆಪ್ಷನ್ ಇದೆ. ಸೊ ದ ರೈಟ್ ಆನ್ಸರ್ ಆಫ್ ದಿಸ್ 4 ಆಪ್ಷನ್ ಅಂದರೆ ಸೆಕೆಂಡ್ ಒನ್ ಇದೆಯಲ್ಲ ನೋಡಿ, ಬಿ, ಅವು ಅಮೂರ್ತ ಸ್ವರೂಪದ್ದಾಗಿರುತ್ತವೆ. ಇನ್ ಕೇಸ್ ಅದು ಮೂರ್ತ ಸ್ವರೂಪ ಆಗಿದರೆ, ಮೂರ್ತ ಅಂದರೆ ಏನು? ಕಾಣುವಂಥದ್ದು. ಅಮೂರ್ತ ಅಂದರೆ ಏನು? ಗೋಚರ ಆಗದೇ ಇರುವಂಥದ್ದು ಅಂತ. ಹಾಗಾಗಿ ಆತ್ಮ ಮತ್ತು ಮನಸ್ಸು ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕಾಗಲ್ಲ, ಅದು ಅಪಿಯರ್ ಆಗಲ್ಲ ಅದು. ಆ್ಯಂಡ್ ವಿ ಶುಡ್ ಫೀಲ್ ಇಟ್, ಅದು ಫೀಲ್ ಮಾಡ್ಬೋದು, ಬಟ್ ವಿ ವಾಂಟ್ ಅಪಿಯರ್, ಅದು ಯಾವುದೇ ಕಾರಣಕ್ಕೂ ಅಪಿಯರ್ ಆಗಲ್ಲ. ಹಾಗಾಗಿ ಆತ್ಮ ಮತ್ತು ಮನಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಓನ್ಲಿ ಬಿಕಾಸ್ ಆಫ್ ಅವು ಅಮೂರ್ತ ಸ್ವರೂಪದ್ದಾಗಿರುತ್ತವೆ. ಸಿಂಪಲ್ ಆನ್ಸರ್ ಅದಕ್ಕೆ. ನೆಕ್ಸ್ಟು ಕ್ವಶನ್ ನಂಬರ್ 8ಅಲ್ಲಿ ಮನೋವಿಜ್ಞಾನ ವ್ಯಾಖ್ಯೆಯಲ್ಲಿ ವರ್ತನೆ ಎಂಬ ಪದವನ್ನು ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗಿದೆ? ಭಾಳ ಈಸಿಯಾಗಿರ್ಬೇಕಾದ್ರೆ ಇದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಯಾಕೆಂದರೆ JB ವಾಟ್ಸನ್ ಬಗ್ಗೆ ಓದ್ಬಿಟ್ರೆ ಈಗ ಮನೋವಿಜ್ಞಾನ ವ್ಯಾಖ್ಯೆಯಲ್ಲಿ ವರ್ತನೆ ಅಂತಕ್ಕಂಥ ವರ್ಡ್ ಅಂತ ಬಂದಾಗ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ಅರ್ಥವನ್ನು ಇಲ್ಲಿ ಬಳಸಲಾಗಿದೆ ಅಂತ ಈಸಿಯಾಗಿ ಹೇಳ್ಬೋದು. ನೋಡಿ 4 ಆಪ್ಷನ್ ಹೇಳಿದರೆ ಇಲ್ಲಿ ಮನಸ್ಸು ಮತ್ತು ಆಲೋಚನೆಗಳು ಅಥವಾ ಭಾವನೆಗಳು, ವ್ಯಕ್ತಿಯ ಚಟುವಟಿಕೆ, ಮಾನಸಿಕ ಪ್ರಕ್ರಿಯೆ, ವ್ಯಕ್ತಿಯ ಭಾವನೆಗಳು, ಮನೋಧೋರಣೆಗಳು, ಆಲೋಚನೆಗಳು ಮತ್ತು ಇತರೆ ಮಾನಸಿಕ ಪ್ರಕ್ರಿಯೆಗಳು ಅಂತ ಹೇಳಿದ್ದಾರೆ. ಕ್ವಶನ್ ನಂಬರ್ 8ಗೆ ಸರಿಯಾದಂಥ ಆನ್ಸರ್ ಬಂದು ನೋಡಿ, ಲೆಂತಿ ಆಪ್ಷನ್ ಇದೆಯಲ್ಲ 4ನೇದು, ವ್ಯಕ್ತಿಯ ಭಾವನೆಗಳು, ಮನೋಧೋರಣೆಗಳು, ಆಲೋಚನೆಗಳು ಮತ್ತು ಇತರೆ ಮಾನಸಿಕ ಪ್ರಕ್ರಿಯೆಗಳು. ಯಾಕೆಂದರೆ JB ವಾಟ್ಸನ್ ಬಂದ್ಬಿಟ್ಟು ಈ ಮನೋವಿಜ್ಞಾನವನ್ನೇ ವರ್ತನೆಯ ಅಧ್ಯಯನ ಅಂತ ಕರೀತಾರೆ ಅವರು. ಹಾಗಾಗಿ ಸೊ ಇಲ್ಲಿ ವರ್ತನೆ ಅಂದ ತಕ್ಷಣ ಎಲ್ಲವೂ ಇರುತ್ತೆ ಅಲ್ಲಿ. ಅವನ ಭಾವನೆಗಳಾಗಿರ್ಬೋದು, ಮನೆ ಧೋರಣೆಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಆತನ ಒಂದು ಮಾನಸಿಕ ಪ್ರಕ್ರಿಯೆಗಳಾಗಿರ್ಬೋದು, ಎಲ್ಲವೂ ಇಲ್ಲಿ ಆಡಪ್ ಆಗುತ್ತೆ. ಹಾಗಾಗಿ ಮನೋವಿಜ್ಞಾನ ವ್ಯಾಖ್ಯೆಯಲ್ಲಿ ವರ್ತನೆ ಅಂತಕ್ಕಂಥ ಪದವನ್ನು ಈ ಕೆಳಗಿನ ಯಾವ ಒಂದು ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಅಥವಾ ಬಳಸ್ತೀವಿ ಅಂದರೆ ಅದಕ್ಕೆ ಆಪ್ಷನ್ ಡಿ ಇದೆಯಲ್ಲ, ಇದು ರೈಟ್ ಆನ್ಸರು. ಬೇಕಾದ್ರೆ ಫಸ್ಟು ಅದನ್ನು ಮಾರ್ಕೆ ಮಾಡೋಣ. ನೋಡಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 9 ಈಗ ಇದು ಕೂಡ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇದು. ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಕೆಳಕಂಡ ಯಾವುದನ್ನು ಒಳಗೊಳ್ಳುತ್ತದೆ? ಮನೋವಿಜ್ಞಾನ ಅಂತಕ್ಕಂಥದ್ದು ಅಂಡ್ ಮೂಲತಃ ಅದೊಂದು ಸೈನ್ಸ್, ಅದು ವಿಜ್ಞಾನ. ಅದು ಅದರ ಜೊತೆಗೆ ಯಾವುದನ್ನು ಅದು ಒಳಗೊಂಡಿರುತ್ತೆ ಅಂತ: ಸಿದ್ಧಾಂತ, ಪ್ರಯೋಗಗಳು ಮತ್ತು ವೀಕ್ಷಣೆ, ಪ್ರಯೋಗಗಳು ಮತ್ತು ಅಳತೆ, ಪ್ರಯೋಗಗಳು, ವೀಕ್ಷಣೆ ಮತ್ತು ಅಳತೆ ಅಂತ 3 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು ಸಿದ್ಧಾಂತ, 2ನೇದು ಪ್ರಯೋಗ ಮತ್ತು ವೀಕ್ಷಣೆ, 3ನೇದು ಪ್ರಯೋಗ ಮತ್ತು ಅಳತೆ, 4ನೇದು ಪ್ರಯೋಗ, ವೀಕ್ಷಣೆ ಮತ್ತು ಅಳತೆ ಅಂತ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಇದೆಯಲ್ಲ, ಎಲ್ಲವನ್ನು ಹೊಂದಿರುತ್ತೆ ಇದು. ಯಾವುದು? ಮನೋವಿಜ್ಞಾನ ಅದೊಂದು ವಿಜ್ಞಾನವಾಗಿ ಪ್ರಯೋಗ, ವೀಕ್ಷಣೆ ಮತ್ತು ಅಳತೆ ಅದು ಎಲ್ಲವನ್ನು ಒಳಗೊಂಡಿರುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 10 ನೋಡೋಣ ಈಗ. ಸೊ ಕ್ವಶನ್ ನಂಬರ್ 10, ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ? ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ, ಸೊ ಯಾವ ಒಂದು ಜ್ಞಾನದ ಶಾಖೆಯಲ್ಲಿ ಮಾನವರ ಮತ್ತು ಪ್ರಾಣಿಗಳ, ಹ್ಯೂಮನ್ ಆ್ಯಂಡ್ ಅನಿಮಲ್ಸ್ ಬಗ್ಗೆ ಪ್ರಾಣಿಗಳ ವರ್ತನೆಯನ್ನು ಇಲ್ಲಿ ಸ್ಟಡಿ ಮಾಡಲ್ಲ, ಅಧ್ಯಯನ ಮಾಡಲ್ಲ ಅಂತ ಯಾವ ಶಾಖೆ ಅಂತ ನಾವು ಐಡೆಂಟಿಫಿಕೇಷನ್ ಮಾಡಬೇಕಿಲ್ಲಿ. ಮೊದಲನೇದು ಮನೋವಿಜ್ಞಾನ ಅಂತ ಇದೆ, ಮಾನವಶಾಸ್ತ್ರ ಅಂತ ಇದೆ, ಭಾಷಾಶಾಸ್ತ್ರ ಅಂತ ಇದೆ, ಸಮಾಜಶಾಸ್ತ್ರ ಅಂತ ಇದೆ. ನೋಡಿ ಭಾಳ ಈಸಿಯಾಗಿ ಐ ಥಿಂಕ್ ಇದಕ್ಕೆ ನೀವು ಫೈಂಡ್ ಮಾಡ್ಬೋದು ಯಾವುದು ಅಂತ. ಐ ಥಿಂಕ್ ಆಪ್ಷನ್ ಸಿ ಇದೆಯಲ್ಲ, ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು ಅದನ್ನು. ಇಟ್ಸ್ ರೈಟ್ ಆನ್ಸರ್. ನೋಡಿ ಇಲ್ಲಿ ಸೈಕಾಲಜಿಯಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾದ್ರೆ ತುಂಬ ತಲೆ ಕೆಡಿಸ್ಕೊಂಡು ಡೀಪಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾವುದು ಇರ್ಬೋದು ಅಂತ. ಕೆಲವೊಂದಕ್ಕೆ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು, ಅಂದರೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು. ನೋಡಿ ಇನ್ನೊಂದ್ಸಲ ಹೇಳ್ಬಿಡ್ತೇನೆ, ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ ಅಂತ ಕೇಳಿದ್ರೆ ನೆಗೆಟಿವ್ ಇದು. ಅಧ್ಯಯನ ಮಾಡುವುದಿಲ್ಲ ಅಂತ, ಅಧ್ಯಯನ ಮಾಡ್ತೀವಿ ಅಂತಲ್ಲ. ಸೊ ಇಲ್ಲಿ ಲಿಂಗ್ವಿಸ್ಟಿಕ್ ಬಗ್ಗೆ ಯಾಕೆ ಸ್ಟಡಿ ಮಾಡ್ತೀರಾ ನೀವು ಅಲ್ವಾ? ಹಾಗಾಗಿ ಲಿಂಗ್ವಿಸ್ಟಿಕ್ಕಿನ ಇಲ್ಲಿ ಭಾಳ ಈಸಿಯಾಗಿ ಅದನ್ನು ಸ್ಕಿಪ್ ಮಾಡ್ಬೋದು ಈ ಒಂದು ಆಪ್ಷನಲ್ಲಿ. ಸೊ ಸರಿಯಾದಂಥ ಉತ್ತರ ಬಂದು ಇಲ್ಲಿ ಭಾಷಾಶಾಸ್ತ್ರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 11 ನೋಡೋಣ ಈಗ. ಫಾಸ್ಟಾಗಿ ಹೋಗೋಣ. ಮನೋವಿಜ್ಞಾನವನ್ನು ಈಗ ಈ ಕೆಳಕಂಡ ಕ್ಷೇತ್ರಗಳಿಗೆ ಅನ್ವಯಿಸಲಾಗುತ್ತದೆ. ಅಂದರೆ ಪ್ರೆಸೆಂಟ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಸೈಕಾಲಜಿಯನ್ನು ನಾವು ಅನ್ವಯ ಮಾಡ್ತೀವಿ ಅಂತ, ಅಪ್ಲೈ ಮಾಡ್ತಾ ಇದ್ದೀವಿ ಅಂತ. ಒಂದು ರಕ್ಷಣಾ ಸೇವೆಗಳು, ಜಾಹೀರಾತುಗಳು, ಸಲಹಾ ನೀಡಿಕೆ ಮತ್ತು ಶಸ್ತ್ರಚಿಕಿತ್ಸೆ ಅಂತ ಇದೆ. ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಕೇತಗಳಿಂದ ಉತ್ತರವನ್ನು
ಇಲ್ಲಿ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಈ 4ರಲ್ಲಿ ಯಾವ್ಯಾವ್ದು ಸರಿ ಅಂತ, ಅದು 1 ಮತ್ತು 2 ಸರಿಯಾಗಿರ್ಬೋದು, ಅಥವಾ 3 ಮತ್ತು 4 ಸರಿಯಾಗಿರ್ಬೋದು, ಅಥವಾ 4 ಆಪ್ಷನ್ಗಳು ಸರಿಯಾಗಿರ್ಬೋದು. ಹಾಗಾಗಿ ಅದನ್ನು ಅಷ್ಟನ್ನು ಓದ್ಕೊಂಡು ಯಾವುದು ಕರೆಕ್ಟ್ ಅಂತ ನಾವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಸಿ ಇದೆಯಲ್ಲ, ಇಲ್ಲಿ 1, 2, 3 ಅಂತಿದೆಯಲ್ಲ, ಇಟ್ಸ್ ಅ ರೈಟ್ ಆನ್ಸರ್. ಇಲ್ಲಿ ಮನೋವಿಜ್ಞಾನವನ್ನು ನಾವು ರಕ್ಷಣಾ ಸೇವೆಗಳು, ಜಾಹೀರಾತುಗಳು ಮತ್ತು ಸಲಹಾ ನೀಡಿಕೆಯಲ್ಲಿ ಬಳಸ್ತೀವಿ. ಶಸ್ತ್ರಚಿಕಿತ್ಸೆಗೂ ಮನೋವಿಜ್ಞಾನಕ್ಕೂ ಸಂಬಂಧ ಇಲ್ಲ. ಶಸ್ತ್ರಚಿಕಿತ್ಸೆ ಅದು ಸಪ್ರೇಟ್ ಕಂಟೆಂಟ್ ಆಗ್ಬಿಡುತ್ತೆ ಮತ್ತು ಸಪ್ರೇಟ್ ಕಾನ್ಸೆಪ್ಟ್ ಆಗ್ಬಿಡುತ್ತೆ. ಸೊ ಈ ಶಸ್ತ್ರಚಿಕಿತ್ಸೆ ಅಂತಕ್ಕಂಥ ಒಂದು ಕ್ಷೇತ್ರಕ್ಕೆ ಈ ಸೈಕಾಲಜಿಯನ್ನು ಇಲ್ಲಿ ಆ್ಯಡಪ್ ಮಾಡಲ್ಲ ಮತ್ತು ಅಪ್ಲೈ ಮಾಡಲ್ಲ. ಹಾಗಾಗಿ ರಕ್ಷಣಾ ಸೇವೆಯಲ್ಲಿ ಇದನ್ನು ಅನ್ವಯ ಮಾಡ್ಕೋತಾರೆ, ಜಾಹೀರಾತುಗಳಲ್ಲಿ ಇದನ್ನು ಅನ್ವಯ ಮಾಡ್ಕೊಳ್ತಾರೆ, ಮತ್ತು ಸಲಹಾ ನೀಡಿಕೆಯಲ್ಲಿ ಇದನ್ನು ಅನ್ವಯ ಮಾಡ್ಕೋತಾರೆ. ಹಾಗಾಗಿ 1, 2 ಮತ್ತು 3ನೇ ಕ್ಷೇತ್ರದಲ್ಲಿ ಮಾತ್ರ ಈ ಒಂದು ಮನೋವಿಜ್ಞಾನವನ್ನು ಇಲ್ಲಿ ಈ ಕ್ಷೇತ್ರಗಳಿಗೆ ಇದನ್ನು ಅನ್ವಯ ಮಾಡಲಾಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 11 ಆಯಿತು. ಕ್ವಶನ್ ನಂಬರ್ 12. ಈಗ 12 ಕೂಡ ಭಾಳ ಪ್ರಮುಖವಾದಂಥ ಪ್ರಶ್ನೆ. ಮನೋವಿಜ್ಞಾನದ ಮೊದಲ ಪಂಥಶಾಲೆ ಯಾವುದು? ಎಲ್ಲೂ ಯೂಶಲಿ ಕೇಳಿಲ್ಲ ಇದನ್ನು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಸಲ ಕೇಳುವಂಥ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ ನಾನು. ಮನೋವಿಜ್ಞಾನದ ಮೊದಲ ಪಂಥಶಾಲೆ, ದ ಫಸ್ಟ್ ಸ್ಕೂಲ್ ಆಫ್ ಸೈಕಾಲಜಿ ಅಂತಾರಲ್ಲ ಮನೋವಿಜ್ಞಾನದ್ದು, ಅದು ಯಾವುದು ಅಂತ ಇಲ್ಲಿ ಕೇಳಿದ್ರಲ್ಲಿ. ದಟ್ ಈಸ್ ವೆರಿ ಸಿಂಪಲ್. ಇದಕ್ಕೆ ರಚನಾ ಪಂಥ ಅಂತ. ಈಸಿ ಇದೆ, ನಿಮಗೆ ಸ್ಟಾರ್ಟಿಂಗ್ ಚಾಪ್ಟರ್ಸಲ್ಲೇ ಬಂದ್ಬಿಡುತ್ತೆ ಇದು. ಮನೋವಿಜ್ಞಾನದ ಮೊದಲ ಪಂಥಶಾಲೆ ಯಾವುದಪ್ಪ ಅಂದರೆ ರಚನಾ ಪಂಥ. ಮನೋವಿಶ್ಲೇಷಣಾ ಪಂಥ ಬರಲ್ಲ, ವರ್ತನಾ ಪಂಥ ಬರಲ್ಲ, ಕಾರ್ಯಾತ್ಮಕ ಪಂಥ ಅಂತೂ ಬರಲ್ಲ. ರಚನಾ ಪಂಥ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು ಕ್ವಶನ್ ನಂಬರ್ 13 ನೋಡೋಣ. ಈಗ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚೆ ಮಾಡುತ್ತೆ ಅಂತ. ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚೆ ಮಾಡುತ್ತೆ ಅಂತ. ಸೊ ಯಾವ ಶಾಖೆ? 4 ಕೊಟ್ಟಿದ್ದಾರೆ ಇಲ್ಲಿ. ಸಲಹಾ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಯಾವುದು ಪತ್ತೆ ಹಚ್ಚುತ್ತೆ ಅಂದರೆ ನಾವು ಈಸಿಯಾಗಿ ನೀವು ಅದನ್ನು ಫೈಂಡ್ ಮಾಡ್ಬೋದು. ಸಲಹಾ ಮನೋವಿಜ್ಞಾನಕ್ಕೂ ಈ ಮಾನಸಿಕ ತೊಂದರೆಗೂ ಸಂಬಂಧ ಇಲ್ಲ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಅದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಸೈಕಾಲಜಿ, ಅದಕ್ಕೂ ಮಾನಸಿಕ ತೊಂದರೆಗೂ ಸಂಬಂಧ ಇಲ್ಲ. ಇನ್ನು ಸಾಮಾನ್ಯ ಮನೋವಿಜ್ಞಾನಕ್ಕೂ ಮಾನಸಿಕ ತೊಂದರೆಗಳಿಗೂ ಸಂಬಂಧ ಇಲ್ಲ. ಈ ಚಿಕಿತ್ಸಾ ಮನೋವಿಜ್ಞಾನ ಇದೆಯಲ್ಲ, ಈ ಚಿಕಿತ್ಸಾ ಮನೋವಿಜ್ಞಾನ ಅಂತಕ್ಕಂಥದ್ದು ಮಾನಸಿಕ ತೊಂದರೆಯ ಕಾರಣಗಳನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ಚರ್ಚೆ ಮಾಡುತ್ತೆ, ಆಯಿತಾ. ಹಾಗಾಗಿ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣವನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚೆ ಮಾಡುತ್ತಾ ಅಂದರೆ ಆಪ್ಷನ್ ಡಿ ಇದೆಯಲ್ಲ, ಚಿಕಿತ್ಸಾ ಮನೋವಿಜ್ಞಾನ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 14 ಆ್ಯಂಡ್ ಹಿಯರ್ ವಿ ಗೋ. ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವಲ್ಲ? ಈಗ ಎಜುಕೇಷನ್ ಸೈಕಾಲಜಿದು ಹಲವಾರು ಕಾರ್ಯಗಳು ಮಾಡ್ತಾಯಿದೆ ಎಜುಕೇಷನ್ ಸೈಕಾಲಜಿ. ಅದರಲ್ಲಿ ಯಾವುದು 4ರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಅಲ್ಲ ಅಂತಕ್ಕಂಥ ನಾವೇನು ಮಾಡಬೇಕು, ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಫಸ್ಟು ಒಂದೊಂದೇ ಆಪ್ಷನ್ ನೋಡಿ ಏನಿದೆ ಅಂತ. ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಪರಿಣಾಮಕಾರಿಯಾದ ವಿಧಾನಗಳನ್ನು ಕಂಡುಹಿಡಿಯುವುದು ಅಂತ ಇದೆ. ಇದು ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರಿಗಳನ್ನು ನಿರೂಪಿಸುವುದು, ಕಲಿಕಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು, ಕಲಿಕಾರ್ಥಿಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಿಕೊಳ್ಳುವುದು. ಇವೆಲ್ಲವನ್ನು ಓದ್ಬಿಟ್ರೆ ಇವೆಲ್ಲವೂ ಕೂಡ ಮನೋವಿಜ್ಞಾನದ ಕಾರ್ಯಗಳಲ್ವಾ ಅಂತ ಅನಿಸ್ಬಿಡುತ್ತೆ. ಸೊ ಎಲ್ಲವೂ ಕಾರ್ಯ ಅಂತ ಅಂದ್ಕೊಂಡೆ ನಾವೆಲ್ಲವನ್ನು ಇಲ್ಲಿ ತೆಗೆಯೋಕ್ಕಾಗಲ್ಲ. ಎ ಬಿ ಸಿ ಡಿ ಅಂತ 4 ಕೂಡ ಅವುಗಳ ಕಾರ್ಯ ಅಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಅದರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಯಾವುದಪ್ಪ ಸರಿಯಾದಂಥ ಉತ್ತರ ಅಂದರೆ ಇದಕ್ಕೆ ನೋಡಿ ಆಪ್ಷನ್ ಬಿ ಇದೆಯಲ್ಲ, ಮಾರ್ಕ್ ಮಾಡಿಬಿಡ್ತೀನಿ ಮೊದಲು. ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರಿಗಳನ್ನು ನಿರೂಪಿಸುವುದು, ಇದು ಮನೋವಿಜ್ಞಾನದ ಕಾರ್ಯ ಅಲ್ಲ. ಇನ್ನು ಉಳಿದಂಥ ಎಲ್ಲವೂ ಕೂಡ ಮನೋವಿಜ್ಞಾನದ ಕಾರ್ಯಗಳಾಗುತ್ತೆ. ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರ್ತಕ್ಕಂಥ ಗುರಿಗಳನ್ನು ನಿರೂಪಿಸುವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯ ಅಲ್ಲ ಅದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 15 ನೋಡೋಣ. ಈಗ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಅಂತ ಹೇಳಿದ್ದಾರೆ. ಇಟ್ಸ್ ವೆರಿ ಸಿಂಪಲ್. ಇದು ತುಲನಾತ್ಮಕ ಮನೋವಿಜ್ಞಾನ, ಅನ್ವಯಿಕ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಶುದ್ಧ ಮನೋವಿಜ್ಞಾನ ಅಂತ ಇದೆ. ಭಾಳ ಈಸಿಯಾಗಿ ಹೇಳ್ಬೋದು. ಸೊ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಅನ್ವಯಿಕ ಮನೋವಿಜ್ಞಾನದ ಒಂದು ಶಾಖೆಯಾಗಿದೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿದ್ದನ್ನು ಇದೆಲ್ಲೇ ಕೇಳಿದ್ರು ನೀವು ಆನ್ಸರ್ ಮಾಡೋಗಿರಬೇಕು. ಶೈಕ್ಷಣಿಕ ಮನೋವಿಜ್ಞಾನದ ಈ ಕೆಳಕಂಡ ಯಾವುದರ ಶಾಖೆ ಅಂದರೆ ಅದು ಅನ್ವಯಿಕ ಮನೋವಿಜ್ಞಾನ. ನೆಕ್ಸ್ಟು ಕ್ವಶನ್ ನಂಬರ್ 16 ನೋಡೋಣ. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನದ ಪ್ರಮುಖ ಕೊಡುಗೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಎಜುಕೇಷನ್ ಸೆಕ್ಟಾರ್ಗೆ ಸೈಕಾಲಜಿಯ ಒಂದು ಕಾಂಟ್ರಿಬ್ಯೂಷನ್ ಏನು ಅಂತ, ಒಂದು ಪ್ರಮುಖವಾದಂಥ ಕೊಡುಗೆ ಏನು ಅಂತ 4 ಕೊಟ್ಟಿದ್ದಾರೆ. ಆ 4ರಲ್ಲಿ ಯಾವುದು ಸರಿ ಇದೆ ಅಂತ ಆಯ್ಕೆ ಮಾಡಬೇಕೀಗ. ಮೊದಲನೇದು ಬಂದು ಶಿಕ್ಷಕ ಸಾಧಿಸಬೇಕಾಗಿರ್ತಕ್ಕಂಥ ಗುರಿಗಳನ್ನು ನಿರೂಪಿಸಲು ಸಹಾಯ ಮಾಡುತ್ತೆ. ಯಾವುದೇ ಒಬ್ಬ ಶಿಕ್ಷಕ ಅವನು ಅಚೀವ್ ಮಾಡಬೇಕಾಗಿರ್ತಕ್ಕಂಥ ಗೋಲ್ಸನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಯಾವುದು? ಈ ಸೈಕಾಲಜಿ. ಅದನ್ನು ಬಿಟ್ಟರೆ ಯಶಸ್ವಿ ಶೈಕ್ಷಣಿಕ ಕಾರ್ಯಯೋಜನೆಯನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುತ್ತೆ. ವಿವಿಧ ಬೋಧನಾ ಕ್ರಮಗಳನ್ನು ಹೋಲಿಸಲು ಸಹಾಯ ಮಾಡುತ್ತೆ. ಬೋಧನಾ ಕಲೆಗೆ ವೈಜ್ಞಾನಿಕ ತಳಹದಿಯನ್ನು ಒದಗಿಸುತ್ತದೆ ಅಂತ ಇದೆ. ಸೊ 16ಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಕೊನೆ ಆಪ್ಷನ್ ಇದೆಯಲ್ಲ, ಪ್ರಮುಖ ಕೊಡುಗೆ ಅಂದರೆ ಇದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬೋಧನಾ ಕಲೆಗೆ ವೈಜ್ಞಾನಿಕ ತಳಹದಿಯನ್ನು
ಒದಗಿಸುತ್ತದೆ. ಅಂದರೆ ಟೀಚಿಂಗ್ ಒಂದು ಆರ್ಟ್ ಅಂತ ಏನಿರುತ್ತೋ ಅಥವಾ ಟೀಚಿಂಗ್ ಸ್ಕಿಲ್ ಅಂತ, ಅದಕ್ಕೆ ಒಂದು ಸೈಂಟಿಫಿಕ್ ಒಂದು ಫೌಂಡೇಶನ್ನ ಏನು ಮಾಡುತ್ತೆ, ಇದು ಪ್ರೊವೈಡ್ ಮಾಡುತ್ತೆ. ಯಾವುದು? ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮನೋವಿಜ್ಞಾನ ತನ್ನ ಕೊಡುಗೆಯನ್ನು ಈ ರೀತಿಯಲ್ಲಿ ಅದು ನಿರೂಪಿಸುತ್ತೆ. ಅದು ಹಾಗಾಗಿ ಬೋಧನಾ ಕಲೆಗೆ ವೈಜ್ಞಾನಿಕ ತಳಹದಿಯನ್ನು ಒದಗಿಸುತ್ತೆ ಅಂತಕ್ಕಂಥದ್ದು 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 17 ನೋಡೋಣ. ಈಗ ಇಲ್ಲಿ ಏನಿದೆ ಅಂತ ಕ್ವಶನ್ ನಂಬರ್ 17ನಲ್ಲಿ ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಿಗಳು ಪ್ರಾಥಮಿಕವಾಗಿ ಗಮನ ಹರಿಸಬೇಕಾಗಿರೋದು ಅಂತ. ಸೊ ಈ ಶೈಕ್ಷಣಿಕ ಮನೋವಿಜ್ಞಾನಿಗಳು ಅಂತಕ್ಕಂಥವರು ಬೇಸಿಕ್ಕಾಗಿ ಯಾವ ಒಂದು ಅಂಶಗಳ ಬಗ್ಗೆ ಅವರು ಗಮನ ಹರಿಸಬೇಕಂತ ನೋಡಿ. 4 ಕೊಟ್ಟಿದ್ದಾರೆ ಇಲ್ಲಿ. ಮೊದಲನೇದು ಪ್ರಾಕಲ್ಪನೆಯನ್ನು ರೂಪಿಸೋದು, ಸಾಮಾನ್ಯ ವೈಜ್ಞಾನಿಕ ತತ್ವಗಳನ್ನು ರೂಪಿಸೋದು, ಬೋಧನಾ ಕಲೆ ಒಳಗೊಳ್ಳುವ ತತ್ವಗಳನ್ನು ಆಧರಿಸಿದ ವೃತ್ತಿಪರ ಒಳನೋಟ ಪಡೆಯುವುದು, ಪರಿಣಾಮಕಾರಿಯಾದಂಥ ಬೋಧನಾ ವಿಧಗಳನ್ನು ಕಂಡುಹಿಡಿಯುವುದು ಅಂತ. ಸೊ ಯಾವ್ದು ಬರುತ್ತೆ ಇಲ್ಲಿ 17ಕ್ಕೆ ಅಂದರೆ ನೋಡಿ ಕೊನೆಯದಿದೆಯಲ್ಲ. ಸೊ ಎಫೆಕ್ಟಿವ್ ಟೀಚಿಂಗ್ ಮೆಥಡ್ಸ್ ಅಂತ, ಅದು ಬಂದ್ಬಿಟ್ಟು ರೈಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಪರಿಣಾಮಕಾರಿಯಾದಂಥ ಬೋಧನಾ ವಿಧಾನಗಳನ್ನು ಕಂಡುಹಿಡಿಯುವುದು ಅಂತ ಇದೆಯಲ್ಲ ಆಪ್ಷನ್, ಇದು 17ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಇದು ಕ್ವಶನ್ ನಂಬರ್ 18 ನೋಡೋಣ. ಈಗ ವ್ಯಕ್ತಿಯಲ್ಲಿ ಉಂಟಾಗುವ ಸಂವೇದನೆ, ಅನುಭವ, ಅಭಿಪ್ರೇರಣೆ, ಸ್ಮೃತಿ, ಕಲಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನ ಶಾಖೆ. ನೋಡಿ, ಅನುಭವ ಆಗಿರ್ಬೋದು, ಅಭಿಪ್ರೇರಣೆ ಆಗಿರ್ಬೋದು, ಸ್ಮೃತಿ ಆಗಿರ್ಬೋದು, ಕಲಿಕೆ ಆಗಿರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಮನೋವಿಜ್ಞಾನದ ಶಾಖೆ ಯಾವುದು ಅಂತ ಕೇಳಿದರೆ ಇಲ್ಲಿ. ಸೊ ಮೊದಲನೇದು ಬಂದು ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಪ್ರೌಢ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಸಾಮಾನ್ಯ ಮನೋವಿಜ್ಞಾನ ಅಂತ ಇದೆಯಲ್ಲ, ಫಸ್ಟ್ ಅದು ನಿಮಗೆ ಮಾರ್ಕೆ ಮಾಡಿಬಿಡ್ತೀನಿ. ಐ ಆಮ್ ಗೋಯಿಂಗ್ ಟು ಮಾರ್ಕ್ ಇಟ್ ದ ಆಪ್ಷನ್ ಬಿ. ಇಟ್ಸ್ ರೈಟ್ ಆನ್ಸರ್ ಆಫ್ ದಿಸ್ 18 ಕ್ವಶನ್. ಸಾಮಾನ್ಯ ಮನೋವಿಜ್ಞಾನ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಆತನಲ್ಲಿ ಉಂಟಾಗ್ತಕ್ಕಂಥ ಅನುಭವ ಆಗಿರ್ಬೋದು, ಅಭಿಪ್ರೇರಣೆ ಆಗಿರ್ಬೋದು, ಸ್ಮೃತಿ ಆಗಿರ್ಬೋದು, ಕಲಿಕೆ ಆಗಿರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಕುರಿತು ಅದು ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಆಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 19 ನೋಡೋಣ. ಈಗ ಕ್ವಶನ್ ನಂಬರ್ 19ನಲ್ಲಿ ಬುದ್ಧಿಶಕ್ತಿಯನ್ನು ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತೆ ಅಂತ. ಅಂದರೆ ಬುದ್ಧಿಶಕ್ತಿಯನ್ನು ಯಾವ ಶಾಖೆ ಅಂಡರಲ್ಲಿ ನಾವು ಸ್ಟಡಿ ಮಾಡ್ತೀವಿ ಅಂತ. ಔದ್ಯೋಗಿಕ ಮನೋವಿಜ್ಞಾನ, ವ್ಯಕ್ತಿತ್ವ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಸಾಮಾನ್ಯ ಮನೋವಿಜ್ಞಾನ ಅಂತ ಇದೆ. ಇದಕ್ಕೂ ಕೂಡ ಸಾಮಾನ್ಯ ಮನೋವಿಜ್ಞಾನ ಅದೇ ಉತ್ತರ ಆಗುತ್ತೆ. ಭಾಳ ಈಸಿಯಾಗಿ, ಯಾಕೆಂದರೆ ಔದ್ಯೋಗಿಕ ಆಗಲಿ, ಶೈಕ್ಷಣಿಕ ಆಗಲಿ, ವ್ಯಕ್ತಿತ್ವ ಆಗಲಿ, ಈ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಹಾಗೆ ಇವು ಮೇಲ್ಕಂಡ ಈ ಎ, ಬಿ ಮತ್ತು ಸಿ ಇದೆಯಲ್ಲ, ಅವು ಮೂರು ಕೂಡ ಇದಕ್ಕೆ ಮ್ಯಾಚ್ ಆಗಲ್ಲ. ಸೊ ಬುದ್ಧಿಶಕ್ತಿಯನ್ನು ಮೂಲತಃ ನಾವು ಸಾಮಾನ್ಯ ಮನೋವಿಜ್ಞಾನ ಶಾಖೆಯಲ್ಲಿ ಸ್ಟಡೀಸ್ ಮಾಡುವಂಥದ್ದು. ನೆಕ್ಸ್ಟು ಕ್ವಶನ್ ನಂಬರ್ 20 ನೋಡೋಣ. ಈಗ ಏನಿದೆ ಅಂತ ಇಲ್ಲಿ, ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನು, ಅಂದರೆ ಒಂದು ಗ್ರೂಪಲ್ಲಿ ಒಬ್ಬ ವ್ಯಕ್ತಿಯ ಬಿಹೇವಿಯರನ್ನು ಸ್ಟಡಿ ಮಾಡಲಿಕ್ಕೆ ಮನೋವಿಜ್ಞಾನದ ಯಾವ ಶಾಖೆಯನ್ನು ಇಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ, ಈ ಕೆಳಕಂಡಂತೆ ಕರೆಯುತ್ತಾರೆ ಅಂತ. ಯಾವ ಶಾಖೆ ಅಂತ ಇಲ್ಲಿ ಗ್ರಾಹಕ ಮನೋವಿಜ್ಞಾನ, ಸಮುದಾಯ ಮನೋವಿಜ್ಞಾನ, ಸಮೂಹ ಮನೋವಿಜ್ಞಾನ, ಕೊನೆಯದಾಗಿ ಸಾಮಾಜಿಕ ಮನೋವಿಜ್ಞಾನ ಅಂತ ಇದೆ. ಸೊ 20ಕ್ಕೆ ಆನ್ಸರು ನೋಡಿ, ಗುಂಪು ಅಂತ ಬಂದಾಗ ಯಾವ್ದು ಬರಬೇಕು, ಇಲ್ಲಿ ಸಾಮಾಜಿಕ ಮನೋವಿಜ್ಞಾನ ಬರುತ್ತೆ ಅಲ್ವಾ. ಸೊ ಯಾವುದೇ ಒಂದು ವ್ಯಕ್ತಿಗಳು ಸಂಘಜೀವಿ ಅಥವಾ ಗ್ರೂಪಲ್ಲಿ ಅಂತ ಬಂದಾಗ, ಸೊ ಯಾವುದೋ ಒಂದು ಗ್ರೂಪಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬಿಹೇವಿಯರನ್ನು ಸ್ಟಡಿ ಮಾಡಬೇಕು ಅಂದರೆ 100% ಅದು ಸಾಮಾಜಿಕ ಮನೋವಿಜ್ಞಾನ ಶಾಖೆಯಲ್ಲಿ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಹಾಗಾಗಿ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 21 ನೋಡೋಣ. ಈಗ ಶೈಕ್ಷಣಿಕ ಮನೋವಿಜ್ಞಾನವನ್ನು ಈಗೂ ಕರೆಯಬಹುದು. ಸೊ ಮತ್ತೊಂದು ಹೆಸರೇನು ಅಂತ, ಎಜುಕೇಷನ್ ಸೈಕಾಲಜಿಗೆ ಶುದ್ಧ ಮನೋವಿಜ್ಞಾನ ಅಂತ ಕರೀತಾರೆ, ಪ್ರಾಥಮಿಕ ಮನೋವಿಜ್ಞಾನನ, ಅನ್ವಯಿಕ ಮನೋವಿಜ್ಞಾನನ ಅಥವಾ ಮೂಲಭೂತ ಮನೋವಿಜ್ಞಾನ ಅಂತ ಹೇಳ್ತಾರೆ ಅಂತ ಹೇಳಿದರೆ. ಸೊ ಆವಾಗಲೇ ಹೇಳಿದೆ ಇದ್ರ ಬಗ್ಗೆ ನೋಡಿ, ಮತ್ತೆ ರಿಪಿಟೇಷನ್ ಆಗಿದೆ ಕ್ವಶನ್ಸ್ ಬೇರೆ ರೀತಿಯಲ್ಲಿ. ಶೈಕ್ಷಣಿಕ ಮನೋವಿಜ್ಞಾನವನ್ನು ಅನ್ವಯಿಕ ಮನೋವಿಜ್ಞಾನ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಸೊ ಮುಂಚೆ ಒಂದು ಕ್ವಶನ್ ಹೇಳಿದೆ ನಾನು, ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಪಂಥಶಾಲೆ ಯಾವುದು ಅಂತೇಳಿ ನಾನು ಕೇಳಿದೆ. ಅಲ್ಲೂ ಕೂಡ ಅಲ್ಲಿ ಅನ್ವಯಿಕ ಮನೋವಿಜ್ಞಾನ ಇದ್ರಿಗೆ ಮೂಲ ಪಂಥಶಾಲೆ ಆಗುತ್ತೆ. ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಮತ್ತೊಂದು ಹೆಸರು ಏನಪ್ಪ ಅಂದರೆ ಅನ್ವಯಿಕ ಮನೋವಿಜ್ಞಾನ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 22ಅಲ್ಲಿ ಸ್ಮೃತಿ, ಆಲೋಚನೆ, ತಾರ್ಕಿಕತೆ, ಭಾಷೆ, ತೀರ್ಮಾನ ಕೈಗೊಳ್ಳುವಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ. ನೋಡಿ, ಈ ರೀತಿಯ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಐ ಥಿಂಕ್ ಅರ್ಥ ಮಾಡಿಕೊಂಡು ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ಯಾವುದೇ ಪ್ರಶ್ನೆಯನ್ನು ಹೇಗೆ ಕೇಳಿದ್ರು ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸ್ಮೃತಿ, ಆಲೋಚನೆ, ತಾರ್ಕಿಕತೆ, ಭಾಷೆ, ತೀರ್ಮಾನ ಕೈಗೊಳ್ಳೋದು ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಮನೋವಿಜ್ಞಾನ ಶಾಖೆ ಯಾವುದಪ್ಪ ಅಂತ ಇಲ್ಲಿ ಕೇಳಿದ್ರೆ ಇಲ್ಲಿ. ಸೊ ಚಲನಾತ್ಮಕ ಮನೋವಿಜ್ಞಾನ ಅಂತೂ ಬರಲ್ಲ, ಭಾವನಾತ್ಮಕ ಮನೋವಿಜ್ಞಾನ ಅಂತೂ ಇದು ಬರಲ್ಲ, ವಿಕಾಸ ಮನೋವಿಜ್ಞಾನ ಇದು ಸರಿಯಾದಂಥ ಉತ್ತರ ಅಲ್ಲ. ಬಟ್ ಕೊನೆಯದಿದೆ ನೋಡಿ ಇಲ್ಲಿ ಜ್ಞಾನಾತ್ಮಕ ಮನೋವಿಜ್ಞಾನ ಅಂತ. ಸೊ ಜ್ಞಾನಾತ್ಮಕ ಮನೋವಿಜ್ಞಾನದಲ್ಲಿ ಮಾತ್ರ ಥಿಂಕಿಂಗ್ ಆಗಿರ್ಬೋದು, ತಾರ್ಕಿಕತೆ ಬಗ್ಗೆ ಆಗಿರ್ಬೋದು, ಲ್ಯಾಂಗ್ವೇಜ್ ಬಗ್ಗೆ ಆಗಿರ್ಬೋದು, ಈ ನೆನಪುಗಳ ಬಗ್ಗೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಮನೋವಿಜ್ಞಾನ ಶಾಖೆಯಲ್ಲಿ, ಆಯಿತಾ. ಹಾಗಾಗಿ ಡಿ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟು ಕ್ವಶನ್ ನಂಬರ್ 23ರಲ್ಲಿ ವೈಯಕ್ತಿಕ ಭಿನ್ನತೆಯ ಸಮಸ್ಯೆ, ಸೃಜನಶೀಲತೆ, ಮಾನಸಿಕ ಆರೋಗ್ಯ ಮತ್ತು ಬುದ್ಧಿಶಕ್ತಿ, ಅಭಿಪ್ರೇರಣೆ ಇವುಗಳ ಬಗ್ಗೆ
ಅಧ್ಯಯನ ಮಾಡುವ ಮನೋವಿಜ್ಞಾನ ಶಾಖೆ ಯಾವುದು ಅಂತ ಕೇಳಿದರೆ, ವೈಯಕ್ತಿಕ ಭಿನ್ನತೆಯ ಸಮಸ್ಯೆ, ಸೃಜನಶೀಲತೆ, ಮಾನಸಿಕ ಆರೋಗ್ಯ ಮತ್ತು ಬುದ್ಧಿಶಕ್ತಿ, ಅಭಿಪ್ರೇರಣೆ ಇವುಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನ ಶಾಖೆ ಯಾವುದಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ. ನೋಡಿ ಇಲ್ಲಿದೆ, ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನದೇ ಆದಂಥ ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ. ಮತ್ತು ಕ್ರಿಯೇಟಿವಿಟಿ ಆಗಿರ್ಬೋದು, ಆತನ ಮಾನಸಿಕ ಆರೋಗ್ಯ ಆಗಿರ್ಬೋದು, ಇಂಟೆಲಿಜೆನ್ಸು, ಅಭಿಪ್ರೇರಣೆ, ಇವೆಲ್ಲದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಮನೋವಿಜ್ಞಾನ ಶಾಖೆ ಯಾವುದಪ್ಪ ಅಂದರೆ ಅದು ಎಜುಕೇಷನ್ ಸೈಕಾಲಜಿ, ಕನ್ನಡದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಅದನ್ನು ಇಲ್ಲಿ ಹೇಳುವಂಥದ್ದು. ಸೊ 24ನೇ ಪ್ರಶ್ನೆ ನೋಡೋಣ. ಸೊ ಲೆಟ್ಸ್ ಮೂವ್ ಆನ್ ದ ಕ್ವೆಶ್ಚನ್ ನಂಬರ್ 24. ಇಲ್ಲಿ ಸಾಮಾನ್ಯ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅಂತ. ಸಾಮಾನ್ಯ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವ ರೀತಿಯಲ್ಲಿ ಭಿನ್ನವಾಗಿದೆ, ಅವೆರಡೂ ಕೂಡ ಹೇಗೆ ಭಿನ್ನವಾಗಿದೆ ಅಂತ ಒಂದು 4 ಆಪ್ಷನ್ ಇದೆ ಇಲ್ಲಿ. ಶೈಕ್ಷಣಿಕ ಮನೋವಿಜ್ಞಾನ ಮಕ್ಕಳ ಬಗ್ಗೆ ಮಾತ್ರ ಚರ್ಚೆ ಮಾಡುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಅದರ ಅನ್ವಯದ ಬಗ್ಗೆ ಚರ್ಚೆ ಮಾಡುತ್ತೆ ಹೊರತು ಸಿದ್ಧಾಂತಗಳ ಬಗ್ಗೆ ಮಾಡಲ್ಲ ಅದು. ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಚರ್ಚೆ ಮಾಡುತ್ತೆ ಅಂತ ಇದೆ. ಕೊನೆಯದಾಗಿ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಮಾನಸಿಕ ಸಾಮರ್ಥ್ಯಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಹಾಗಾದರೆ 24ಕ್ಕೆ ಸರಿಯಾದಂಥ ಉತ್ತರ ಬಿ ಇದೆಯಲ್ಲ ಇಲ್ಲಿ. ಸೊ ದ ಬಿ ಇಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಸೊ ಏನಿದೆ ಬಿ ಅಲ್ಲಿ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಅದರ ಅನ್ವಯದ ಬಗ್ಗೆ ಚರ್ಚೆ ಮಾಡುತ್ತೆ ಹೊರತು ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡಲ್ಲ. ಅದು ಯಾವುದೇ ಕಾರಣಕ್ಕೂ ಯಾವುದೇ ಥಿಯರಿಯ ಬಗ್ಗೆ ಎಜುಕೇಷನ್ ಸೈಕಾಲಜಿಯಲ್ಲಿ ಚರ್ಚೆ ಮಾಡಲ್ಲ. ಅದು ಇಲ್ಲಿ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ಕ್ವಶನ್ ನಂಬರ್ 25 ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವು ಈ ಕೆಳಗಿನವುಗಳಲ್ಲಿ ಯಾವುದರ ಜೊತೆ ಅನ್ಯೋನ್ಯವಾದ ಸಂಬಂಧವನ್ನು ಹೊಂದಿದೆ. ತುಂಬ ಕ್ಲೋಸ್ಲಿ ರಿಲೇಷನ್ಶಿಪ್ ಇರತಕ್ಕಂಥ ಮತ್ತೊಂದು ವಿಜ್ಞಾನ ಯಾವುದಪ್ಪ ಅಂತ ಶೈಕ್ಷಣಿಕ ಮನೋವಿಜ್ಞಾನದ ಜೊತೆಗೆ. ಮಕ್ಕಳ ಮನೋವಿಜ್ಞಾನ ಸರಿನೋ, ಅಪರಾಧ ಮನೋವಿಜ್ಞಾನ ಇದೆ, ಸಾಮಾಜಿಕ ಮನೋವಿಜ್ಞಾನ ಇದೆ, ವಿಭೇದಾತ್ಮಕ ಮನೋವಿಜ್ಞಾನ ಇದೆ. ಸೊ ಈ 4ರಲ್ಲಿ ಯಾವ್ಯಾವ ಮನೋವಿಜ್ಞಾನ ಬರುತ್ತೆ ಅಂತ, ಆ ಶೈಕ್ಷಣಿಕ ಮನೋವಿಜ್ಞಾನ ಜೊತೆಗೆ ಅನ್ಯೋನ್ಯ ಸಂಬಂಧ ಯಾವುದ್ರ ಜೊತೆಗೆ ಹೊಂದಿದೆ ಅಂತ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಆಪ್ಷನ್ ಡಿ ಇದೆ ನೋಡಿ, 1, 3 ಮತ್ತು 4 ಅದು ಬಂದು ಸರಿಯಾದಂಥ ಉತ್ತರ. ಮಕ್ಕಳ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ. ಅಪರಾಧ ಮನೋವಿಜ್ಞಾನಕ್ಕೂ ಶೈಕ್ಷಣಿಕ ಮನೋವಿಜ್ಞಾನಕ್ಕೂ ಸಂಬಂಧ ಇಲ್ಲ. ಅದನ್ನು ಹೊರತುಪಡಿಸಿ ಈ 3 ವಿಜ್ಞಾನಗಳ ಜೊತೆ ಇದು ಎಜುಕೇಷನ್ ಸೈಕಾಲಜಿ ಅನ್ಯೋನ್ಯವಾದ ಸಂಬಂಧವನ್ನು ಹೊಂದಿರುತ್ತೆ. ಸೊ ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 26. ಹಿಯರ್ ವಿ ಗೋ. ಶೈಕ್ಷಣಿಕ ಮನೋವಿಜ್ಞಾನ ಮೂಲತಃ ಯಾವುದು ಅಂತ, ಅದು ಎಜುಕೇಷನ್ ಸೈಕಾಲಜಿ ಅಂತಕ್ಕಂಥದ್ದು ಮೂಲತಃ ಅದೇನು ಅಂತ, ಅದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ, ಶಿಕ್ಷಕನ ಮನೋವಿಜ್ಞಾನ, ತರಗತಿಯ ವಿದ್ಯಾರ್ಥಿಗಳ ಮನೋವಿಜ್ಞಾನ, ಶಿಕ್ಷಣ ಸಂಸ್ಥೆಯ ಅಧ್ಯಯನ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಇದೆಯಲ್ಲ ಇಲ್ಲಿ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ ಅಂತ, ಇದು ಬಂದ್ಬಿಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 27 ಇಲ್ಲಿ ಆ್ಯಂಡ್ ಲೆಟ್ಸ್ ಮೂವ್. ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚೆ ಮಾಡ್ತಕ್ಕಂಥ ಅಂಶ ಅಂತ. ಸೊ ಯಾವ ಒಂದು ಅಂಶದ ಬಗ್ಗೆ ಅದು ಮೂಲವಾಗಿ ಚರ್ಚೆ ಮಾಡುತ್ತೆ ಎಜುಕೇಷನ್ ಸೈಕಾಲಜಿ? ಬೋಧನಾ ಕಲಿಕೆಯ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡುತ್ತೋ, ಕಾರ್ಯಕ್ರಮ ಅನ್ವಯ ಕಲಿಕೆ, ಕಲಿಕೆಯ ಅಭಿಪ್ರೇರಣೆ, ಬೋಧನಾ ತಂತ್ರಗಳು. ದ ರೈಟ್ ಆನ್ಸರ್ ಇಸ್ ದ ವೆರಿ ಇಂಪಾರ್ಟೆಂಟ್ಲಿ ಆಪ್ಷನ್ 1 ಇದೆಯಲ್ಲ, ಬೋಧನಾ ಕಲಿಕಾ ಪ್ರಕ್ರಿಯೆ ಬಗ್ಗೆ ಏನು ಮಾಡುತ್ತೆ, ಅದು ಮೂಲತಃ ಚರ್ಚೆಯನ್ನು ಮಾಡುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 28. ಈಗ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಇದಾಗಿದೆ. ಏನು ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ನೋಡಿ, 4 ಆಯ್ಕೆ ಇದೆ. ಒಂದು ಶಾಲೆ ಸಾಧಿಸಬೇಕಾದಂಥ ಗುರಿಗಳನ್ನು ಸ್ಪಷ್ಟಪಡಿಸೋದು, ಈಡೇರಿಸಬೇಕಾದಂಥ ಕೆಲವೊಂದು ವಿವಿಧ ಶೈಕ್ಷಣಿಕ ಉದ್ದೇಶವನ್ನು ನಿಗದಿಪಡಿಸೋದು, ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸೋದು, ಕೊನೆಯದಾಗಿ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲಿಕ್ಕೆ ಸೂಕ್ತವಾದ ಪ್ರಕ್ರಿಯೆಯನ್ನು ಯೋಜನೆ ಮಾಡುವುದು. ಸೊ ಕೊನೆಯದಿದೆಯಲ್ಲ ಆಪ್ಷನ್ ಡಿ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಏನಪ್ಪ ಅಂದರೆ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲಿಕ್ಕೆ ಸೂಕ್ತವಾದ ಪ್ರಕ್ರಿಯೆಯನ್ನು ಏನು ಮಾಡುತ್ತೆ, ಇದು ಯೋಜನೆ ಮಾಡುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 29 ನೋಡೋಣ ಈಗ ಏನಿದೆ ಅಂತ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಯಾವುದು ಅಂತ. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದಂಥ ಅತ್ಯಂತ ಪ್ರಮುಖ ಬದಲಾವಣೆ ಯಾವುದಪ್ಪ ಅಂದರೆ ನೋಡಿ, 4 ಆಯ್ಕೆ ಇದೆ. ಬುದ್ಧಿಶಕ್ತಿಯ ಪರಿಮಾಣಿಕೆ, ಶಿಶು ಕೇಂದ್ರಿತ ಶಿಕ್ಷಣ, ಶಿಕ್ಷಕ ಕೇಂದ್ರಿತ ಶಿಕ್ಷಣ, ಸಹಪಠ್ಯ ಚಟುವಟಿಕೆಗಳಿಗೆ ಅವಕಾಶ ಅಂತ ಇದೆ. ನೋಡಿ ಇಲ್ಲಿ ಬಿ ಇದೆಯಲ್ಲ, ಶಿಶು ಕೇಂದ್ರಿತ ಶಿಕ್ಷಣ ಅಂತ, ಇದು ರೈಟ್ ಆನ್ಸರ್ ಆಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಇದರ ಪ್ರಭಾವದಿಂದ ಎಜುಕೇಷನ್ನಲ್ಲಿ ಮೂಡಿಬಂದಂಥ ಅತ್ಯಂತ ಪ್ರಮುಖ ಒಂದು ಬದಲಾವಣೆ ಅಥವಾ ಚೇಂಜ್ ಏನಪ್ಪ ಅಂದರೆ ಅದು ಶಿಶು ಕೇಂದ್ರಿತ ಶಿಕ್ಷಣ, ಅಂದರೆ ಮಕ್ಕಳಿಗೋಸ್ಕರ ಇರತಕ್ಕಂಥ ಒಂದು ಎಜುಕೇಷನ್ ಅಂತ ಅಷ್ಟೇ ಅದು. ನೆಕ್ಸ್ಟು ಕ್ವಶನ್ ನಂಬರ್ 30 ನೋಡೋಣ ಈಗ. ಶೈಕ್ಷಣಿಕ ಮನೋವಿಜ್ಞಾನ ಭಾವಿ ಶಿಕ್ಷಕರಿಗೆ ಈ ಕೆಳಗಿನ ಯಾವ ಜ್ಞಾನವನ್ನು ಒದಗಿಸುತ್ತೆ ಅಂದರೆ, ಭಾವಿ ಶಿಕ್ಷಕರು ಅಂದರೆ ಮುಂದೆ ಆಗಬೇಕಾಗಿರ್ತಕ್ಕಂಥ ಟೀಚರ್ಸ್ ಅಂತ, ಅವ್ರಿಗೆ ಯಾವ ಒಂದು ನಾಲೆಡ್ಜನ್ನು ಪ್ರೊವೈಡ್ ಮಾಡುತ್ತೆ ಅಂತ ಎಜುಕೇಷನ್ ಸೈಕಾಲಜಿ. ಪ್ರಸ್ತುತ ಶಿಕ್ಷಣದ ವಿವಿಧ ಆಯಾಮಗಳ ಒಳನೋಟ ತಿಳಿಯುವುದು, ಪರಿಣಾಮಕಾರಿ ಬೋಧನೆಗೆ ಅಗತ್ಯವಾದ ತತ್ವಗಳು, ಒಳನೋಟಗಳು ಮತ್ತು ಮನೋಧೋರಣೆಗಳು,
ಪ್ರಸ್ತುತ ಬೋಧನಾ ಕ್ರಮವನ್ನು ಮೌಲ್ಯಮಾಪನ ಮಾಡಲು ಅಗತ್ಯವಾದಂತಹ ಸಂಶೋಧನಾ ಕ್ರಮಗಳು, ದಿನನಿತ್ಯದ ತರಗತಿ ಸನ್ನಿವೇಶಗಳನ್ನು ಎದುರಿಸಲು ಅಗತ್ಯವಾದ ನಿರ್ದಿಷ್ಟ ನಿಯಮಗಳನ್ನು ಒದಗಿಸುವುದು ಅಂತ ಇದೆ ಇಲ್ಲಿ. ಸೊ ಕ್ವಶನ್ ನಂಬರ್ 30ಗೆ ಸೊ ಆಪ್ಷನ್ ಬಿ ಇದೆಯಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ 30th ಕ್ವಶನ್. ನೋಡಿ ಯಾವುದು, ಭಾವಿ ಶಿಕ್ಷಕರಿಗೆ ಯಾವ ಒಂದು ಜ್ಞಾನವನ್ನು ಪ್ರೊವೈಡ್ ಮಾಡುತ್ತೆ ಅಂದರೆ ಪರಿಣಾಮಕಾರಿ ಬೋಧನೆಗೆ ಅಗತ್ಯವಾದ ತತ್ವಗಳು, ಒಳನೋಟಗಳು ಮತ್ತು ಮನೋಧೋರಣೆಯನ್ನು ಈ ಎಜುಕೇಷನ್ ಸೈಕಾಲಜಿ ಅಂತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಟೀಚರ್ಸ್ಗೆ ಈ ನಾಲೆಡ್ಜನ್ನು ಅದು ಪ್ರೊವೈಡ್ ಮಾಡುತ್ತೆ. ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 31 ಆ್ಯಂಡ್ ಹಿಯರ್ ವಿ ಗೋ. ಶೈಕ್ಷಣಿಕ ಮನೋವಿಜ್ಞಾನವು ತರಗತಿಯ ಶಿಕ್ಷಕನಿಗೆ ಈ ಕೆಳಕಂಡ ಯಾವ ರೀತಿಯಲ್ಲಿ ಸಹಾಯಕವಾಗಿದೆ ಅಂತ. ಒಬ್ಬ ತರಗತಿಯ ಶಿಕ್ಷಕನಿಗೆ ಎಜುಕೇಷನ್ ಸೈಕಾಲಜಿ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ. ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ತರಗತಿಯಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಿಕ್ಕೆ, ಸೂಕ್ತ ಕಲಿಕಾ ಪರಿಸರವನ್ನು ಒದಗಿಸಲಿಕ್ಕೆ ಡಿ ಇದೆ, ಮೇಲಿನ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡುತ್ತೆ ಅಂತ ಇದೆ. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಎಲ್ಲ ಉತ್ತರಗಳು ಇಲ್ಲಿ ಸರಿಯಾಗುತ್ತೆ. ವಿದ್ಯಾರ್ಥಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ, ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ, ಸೂಕ್ತ ಕಲಿಕಾ ಪರಿಸರವನ್ನು ಪ್ರೊವೈಡ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಯಾವುದು, ಎಜುಕೇಷನ್ ಸೈಕಾಲಜಿ. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 32 ನೋಡೋಣ. ಈಗ ಸಾಮಾನ್ಯರಿಂದ ಭಿನ್ನವಾದ ಅಪಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನ. ಸಾಮಾನ್ಯರಿಂದ ಭಿನ್ನವಾದ ಅಂತಂದರೆ ಸಾಮಾನ್ಯರಿಗಿಂತ ವಿಭಿನ್ನವಾಗಿರೋದು ಅಂತ. ಆ ಅಪಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಒಂದು ಶಾಖೆ ಯಾವುದು ಅಂತ ಇಲ್ಲಿ. ಚಿಕಿತ್ಸಾ ಮನೋವಿಜ್ಞಾನ, ಶಾರೀರಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ ಅಂತ ಇದೆ ಇಲ್ಲಿ. ಅಪಸಾಮಾನ್ಯ ಮನೋವಿಜ್ಞಾನ ಅಂದರೆ ಸಾಮಾನ್ಯರಿಗಿಂತ ಭಿನ್ನವಾದ ವ್ಯಕ್ತಿಗಳ ಬಗ್ಗೆ, ಅವರ ವರ್ತನೆ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಅದು ಅಪಸಾಮಾನ್ಯ ಬಂದ್ಬಿಡುತ್ತೆ. ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 33. ಕ್ವಶನ್ ನಂಬರ್ 33, ವರ್ತನೆಯನ್ನು ಅಧ್ಯಯನ ಮಾಡುವ, ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಗೆ ಹೀಗೆನ್ನುತ್ತಾರೆ. ವರ್ತನೆಯನ್ನು ಅಧ್ಯಯನ ಮಾಡುವ, ಅದನ್ನು ಶೋಧನೆ ಮಾಡಿ ಚಿಕಿತ್ಸೆ ಮಾಡ್ತಕ್ಕಂಥ ಮನೋವಿಜ್ಞಾನದ ಒಂದು ಬ್ರಾಂಚನ್ನು ಸೊ ಏನಂತ ಕರೀತಾರೆ ಅಂತ. ನೈದಾನಿಕ ಮನೋವಿಜ್ಞಾನ ಸರಿನೋ, ಬಾಲ ಮನೋವಿಜ್ಞಾನ ಸರಿನೋ, ಅಪಸಾಮಾನ್ಯ ಮನೋವಿಜ್ಞಾನ ಸರಿನೋ, ಶೈಕ್ಷಣಿಕ ಮನೋವಿಜ್ಞಾನ ಸರಿನೋ ಅಂತ ಇದೆ. ಸೊ ಆಪ್ಷನ್ 1 ಇದೆಯಲ್ಲ, ಭಾಳ ಈಸಿಯಾಗಿ ನೀವು ಅದನ್ನು ಫೈಂಡ್ ಮಾಡ್ಬೋದು. ನೈದಾನಿಕ ಮನೋವಿಜ್ಞಾನ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 34 ನೋಡೋಣ. ಈಗ ಒಬ್ಬ ವಿದ್ಯಾರ್ಥಿ ತನ್ನ ಮಾನಸಿಕ ಚಟುವಟಿಕೆಯನ್ನು ಮತ್ತು ಭಾವನೆಗಳನ್ನು ಸ್ವತಃ ತಾನೇ ಮಾನಸಿಕವಾಗಿ ಅಧ್ಯಯನ ಮಾಡುವುದನ್ನು. ಯಾವುದೇ ಒಬ್ಬ ವಿದ್ಯಾರ್ಥಿ ತನ್ನ ಮಾನಸಿಕ ಚಟುವಟಿಕೆಯನ್ನು ಮತ್ತು ಭಾವನೆಗಳನ್ನು ಸೊ ಅವನೇ ಅದನ್ನು ಅಧ್ಯಯನ ಮಾಡೋದು, ಅದನ್ನು ಏನಂತ ಕರೀತಾರೆ ಅಂತ. ಅಂತರಾವಲೋಕನ, ಅಂತರ್ಮುಖಿ, ಬಹಿರ್ಮುಖಿ ಮತ್ತು ವೀಕ್ಷಣೆ ಅಂತ ಇದೆ. ಭಾಳ ಈಸಿಯಾಗಿ ಹೇಳ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಅಂತರಾವಲೋಕನ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮಾನಸಿಕ ಚಟುವಟಿಕೆ ಮತ್ತು ವರ್ತನೆಯ ಬಗ್ಗೆ, ಭಾವನೆಗಳ ಬಗ್ಗೆ ತನ್ನಕ್ಕೆ ತಾನೇ ಅವನು ಅಧ್ಯಯನ ಮಾಡ್ತಾನೆ ಅಂದರೆ ಅದು ಬಂದುಬಿಟ್ಟು ಅಂತರಾವಲೋಕನ ವಿಧಾನ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 35 ನೋಡಿ, ಅದೇ ಥರ ಬಂತು. ಈಗ ಹಾಗಾದರೆ ಅಂತರಾವಲೋಕನ ವಿಧಾನ ಅಂದರೆ ಏನು ಇಲ್ಲಿ ನೋಡಿ, 4 ಆಪ್ಷನ್ ಕೊಟ್ಟಿದ್ದಾರಲ್ಲಿ. ಕ್ವಶನ್ ನಂಬರ್ 35, ಅಂತರಾವಲೋಕನ ವಿಧಾನ ಅಂದರೆ ಏನು ಅಂತ. ವಸ್ತುನಿಷ್ಠವಾದ್ದು, ವ್ಯಕ್ತಿನಿಷ್ಠವಾದ್ದು, ಸಮಂಜಸವಾದ್ದು ಮತ್ತು ವಿಶ್ವಾಸಾರ್ಹವಾದ್ದು ಅಂತ ಇದೆ. ಇದು ಬಂದುಬಿಟ್ಟು ವ್ಯಕ್ತಿನಿಷ್ಠವಾದ್ದು, ಒಬ್ಬ ವ್ಯಕ್ತಿಯ ಬಗ್ಗೆ ಸಂಬಂಧಪಟ್ಟಂಥ ಒಂದು ವಿಧಾನ ಇದು. ಹಾಗಾಗಿ ವ್ಯಕ್ತಿನಿಷ್ಠ ವಿಧಾನ ಯಾವುದಪ್ಪ ಅಂದರೆ ಇಲ್ಲಿ ಅಂತರಾವಲೋಕನ ವಿಧಾನ ಆಗುತ್ತೆ. ನೆಕ್ಸ್ಟು ಅಂತರ್ವೀಕ್ಷಣ ವಿಧಾನವನ್ನು ಮನೋವಿಜ್ಞಾನ ಅಧ್ಯಯನ ವಿಧಾನವಾಗಿ ಪರಿಚಯ ಮಾಡಿದವರು ಯಾರು ಅಂತ. ಈ ಅಂತರ್ವೀಕ್ಷಣ ವಿಧಾನವನ್ನು ಮನೋವಿಜ್ಞಾನದ ಒಂದು ಅಧ್ಯಯನ ವಿಧಾನವಾಗಿ ಯಾರು ಪರಿಚಯ ಮಾಡ್ತಾರೆ ಅಂತ. ರಚನಾವಾದಿಗಳು, ವರ್ತನವಾದಿಗಳು, ಮನೋವಿಶ್ಲೇಷಣವಾದಿಗಳು, ಗೆಸ್ಟಾಲ್ವಾದಿಗಳು ಅಂತ ಇದೆ. ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಎ ಇದೆಯಲ್ಲ ಇಲ್ಲಿ, ರಚನಾವಾದಿಗಳು ಅಂತ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 37ನಲ್ಲಿ ವ್ಯಕ್ತಿನಿಷ್ಠ ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ ಅಂದರೆ ಏನು ಅಂತ. ವ್ಯಕ್ತಿನಿಷ್ಠ ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ ಅಂದರೆ ಅಂತರಾವಲೋಕನ ಸರಿನೋ, ಪ್ರಾಯೋಗಿಕ ವಿಧಾನ ಸರಿನೋ, ಉನ್ನತ ವೀಕ್ಷಣೆ ಸರಿನೋ ಮತ್ತು ಪ್ರಾಯೋಗಿಕ ವರ್ತನೆ ಸರಿನೋ ಅಂತ ಇದೆ. ಸೊ ಸರಿಯಾದಂಥ ಉತ್ತರ ಬಂದು ಇಲ್ಲಿ ಅಂತರಾವಲೋಕನ ವಿಧಾನ. ನೆಕ್ಸ್ಟು ಅಂತರ್ವೀಕ್ಷಣ ವಿಧಾನವು ಮೂಲತಃ ವಸ್ತುನಿಷ್ಠ ವಿಧಾನನೋ, ವ್ಯಕ್ತಿನಿಷ್ಠನೋ, ಪ್ರಾಯೋಗಿಕನೋ ಮತ್ತು ವೈಜ್ಞಾನಿಕ ವಿಧಾನ ಅಂತ ಕೇಳಿದರೆ, ಸೊ ಈ ಅಂತರ್ವೀಕ್ಷಣ ವಿಧಾನ ಬಂದು ಇದು ಕೂಡ ವ್ಯಕ್ತಿನಿಷ್ಠ ವಿಧಾನವಾಗಿದೆ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಒಳನೋಟದಿಂದ ನೋಡ್ಕೊಳ್ತಕ್ಕಂಥ ವಿಧಾನ ಇದು ಅಂತರ್ವೀಕ್ಷಣ ಅಂತ. ಬಹಿರ್ವೀಕ್ಷಣ ಬೇರೆ, ಅದು ಎಕ್ಸ್ಟರ್ನಲ್ ಆಗುತ್ತೆ. ಇದು ಅಂತರ್ವೀಕ್ಷಣ ಅಂದರೆ ಇಂಟರ್ನಲ್ ಫ್ಯಾಕ್ಟರ್ ಇದು. ಹಾಗಾಗಿ ಇದು ವ್ಯಕ್ತಿನಿಷ್ಠ ವಿಧಾನವಾಗಿರುತ್ತೆ. ನೆಕ್ಸ್ಟು ಅಂತರ್ವೀಕ್ಷಣ ವಿಧಾನವನ್ನು ಟೀಕೆ ಮಾಡಿದಂಥ ಮನೋವಿಜ್ಞಾನಿಗಳು ಯಾರು ಅಂತ. ಅಂತರ್ವೀಕ್ಷಣ ವಿಧಾನವನ್ನು ಟೀಕೆ ಮಾಡಿದಂಥ ಮನೋವಿಜ್ಞಾನಿಗಳು ಯಾರು? ಗೆಸ್ಟಾಲ್ವಾದಿಗಳು, ವರ್ತನವಾದಿಗಳು, ಕ್ರಿಯಾತ್ಮಕವಾದಿಗಳು ಮತ್ತು ರಚನಾವಾದಿಗಳು ಅಂತ ಇದೆ. ಸೊ ವರ್ತನವಾದಿಗಳು ಈ ಅಂತರ್ವೀಕ್ಷಣ ವಿಧಾನವನ್ನು ಇಲ್ಲಿ ಟೀಕೆ ಮಾಡ್ತಾರೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 40ಯಲ್ಲಿ ಅವಲೋಕಿತ ವರ್ತನೆಗೆ ಒತ್ತು ನೀಡುವ ಮನೋವಿಜ್ಞಾನದ ಸಂಪ್ರದಾಯವನ್ನು ಹೀಗೆ ಕರೆಯುತ್ತಾರೆ. ಅವಲೋಕಿತ ವರ್ತನೆಗೆ ಒತ್ತು ನೀಡುವ ಮನೋವಿಜ್ಞಾನದ ಸಂಪ್ರದಾಯವನ್ನು ಹೀಗೆ
ಕರೀತಾರೆ? ಸೊ ವರ್ತನವಾದ, ಅವಲೋಕಿತ ವರ್ತನೆ ಅಂದರೆ ಇಸ್ ನಥಿಂಗ್ ಬಟ್ ಅದೊಂಥರ ವರ್ತನವಾದ ಆಗುತ್ತೆ. ಹಾಗಾಗಿ ಆ ಒಂದು ಸಂಪ್ರದಾಯವನ್ನು ವರ್ತನವಾದ ಅಂತ ಇಲ್ಲಿ ಕರೆಯುವಂಥದ್ದು. ನೆಕ್ಸ್ಟು ಕ್ವಶನ್ ನಂಬರ್ 41 ನೋಡೋಣ ಈಗ. ಆಧುನಿಕ ವರ್ತನವಾದದ ಸಾಮಾನ್ಯ ನಮೂನೆಯು ಈ ಕೆಳಕಂಡ ಯಾರ ಆರಂಭಿಕ ಕಾರ್ಯದಿಂದ ಮೂಡಿತು ಅಂತ. ಆಧುನಿಕ ವರ್ತನವಾದದ ಸಾಮಾನ್ಯ ನಮೂನೆ ಅಂತಕ್ಕಂಥದ್ದು ಈ ಕೆಳಕಂಡ ಯಾರ ಆರಂಭಿಕ ಒಂದು ಕೆಲಸದಿಂದ ಅದು ಮೂಡುತ್ತೆ ಅಂತ ಇದೆ ಇಲ್ಲಿ ಕ್ವಶನು. ಇದಕ್ಕೆ ಸರಿಯಾದಂಥ ಉತ್ತರ ಬಂದು 41ಕ್ಕೆ JB ವಾಟ್ಸನ್. ವರ್ತನವಾದ ಅಂತ ಬಂದ ತಕ್ಷಣ ವಾಟ್ಸನ್ ನೇಮ್ ಇದ್ದರೆ ನೀವು ಆರಾಮಾಗಿ ಅದನ್ನು ಫೈಂಡ್ ಮಾಡ್ಬೋದು. ಯಾಕೆಂದರೆ ಫಸ್ಟು ಸ್ಟಡಿ ಆಫ್ ಬಿಹೇವಿಯರನ್ನು, ಸೈಕಾಲಜಿಯನ್ನು ಸ್ಟಡಿ ಆಫ್ ಬಿಹೇವಿಯರ್ ಅಂತ ಹೇಳಿದ್ದು, ಅಂದರೆ ವರ್ತನೆಗಳ ಅಧ್ಯಯನ ಅಂತ ಹೇಳಿದ್ದು ಇಲ್ಲಿ ಯಾರಪ್ಪ ಅಂದರೆ JB ವಾಟ್ಸನ್. ಹಾಗಾಗಿ ಬಿಹೇವಿಯರ್ ಬಗ್ಗೆ ಯಾವುದೇ ಕಾಂಟೆಕ್ಸ್ಟಲ್ ಕ್ವಶನ್ ಕೇಳಿದ್ರು ಕೂಡ ಅದು ವಾಟ್ಸನ್ ಬಗ್ಗೆನೇ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟು ಮತ್ತೋರ್ವ ವ್ಯಕ್ತಿಯ ವರ್ತನೆಯನ್ನು ಕ್ರಮಬದ್ಧವಾಗಿ ಅವಲೋಕಿಸುವುದನ್ನು ಏನಂತ ಕರೀತಾರೆ ಅಂತ. ಬೇರೆ ಒಬ್ಬ ವ್ಯಕ್ತಿ ಅಂತ, ಮತ್ತೋರ್ವ ವ್ಯಕ್ತಿ ಅಂದರೆ ಬೇರೆ ವ್ಯಕ್ತಿಯ ವರ್ತನೆಯನ್ನು ಕ್ರಮಬದ್ಧವಾಗಿ ಅವಲೋಕಿಸಬೇಕು ಅಂದರೆ ಅದನ್ನು ಏನಂತ ಕರೀತಾರೆ ಅಂತ ನೋಡಿ. ಇಲ್ಲಿ ಒಂದಷ್ಟು ಆಪ್ಷನ್ ಇದೆ. ಇಲ್ಲಿ ವ್ಯಕ್ತಿ ಅಧ್ಯಯನ, ವ್ಯಕ್ತಿನಿಷ್ಠ ವೀಕ್ಷಣೆ, ಅಂತರ್ವೀಕ್ಷಣೆ ಮತ್ತು ವಸ್ತುನಿಷ್ಠ ವೀಕ್ಷಣೆ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ವಸ್ತುನಿಷ್ಠ ವೀಕ್ಷಣೆ ಆಗುತ್ತೆ ಇಲ್ಲಿ. ಅಂದರೆ ಬೇರೆ ವ್ಯಕ್ತಿಯ ವರ್ತನೆಯನ್ನು ಸಿಸ್ಟಮ್ಯಾಟಿಕ್ ಆಗಿ ಅಂದರೆ ಕ್ರಮಬದ್ಧವಾಗಿ ಅವಲೋಕನ ಮಾಡೋದು, ಅದನ್ನು ವ್ಯಕ್ತಿನಿಷ್ಠ ವೀಕ್ಷಣೆ ಅಂತ ಇಲ್ಲಿ ಕರೆಯುವಂಥದ್ದು. ನೆಕ್ಸ್ಟು ಪ್ರಾಣಿಶಾಸ್ತ್ರಜ್ಞ ನೋಡಿ, ಇದು ಒಂಥರ ವಿಭಿನ್ನವಾಗಿದೆ ಪ್ರಶ್ನೆ. ಪ್ರಾಣಿಶಾಸ್ತ್ರಜ್ಞ ಕಾಡಿನಲ್ಲಿ ಒಂದು ಹುಲಿಯ ಜೀವನ ಶೈಲಿಯನ್ನು ವೀಕ್ಷಣೆ ಮಾಡ್ತಾನೆ. ಈ ತರಹದ ವೀಕ್ಷಣೆಯನ್ನು ಏನಂತ ಕರೀತಾರೆ ಅಂತ. ಒಬ್ಬ ಪ್ರಾಣಿಶಾಸ್ತ್ರಜ್ಞ ಒಂದು ಕಾಡಿನಲ್ಲಿ ಒಂದು ಹುಲಿಯ ವೀಕ್ಷಣೆಯನ್ನು ಅಥವಾ ಅದರ ಜೀವನ ಶೈಲಿಯನ್ನು ಅವನು ವೀಕ್ಷಣೆ ಮಾಡ್ತಾನೆ. ಸೊ ಅದನ್ನು ಏನಂತ ಕರೀತಾರೆ ಅಂತ. ಸಹಭಾಗಿತ್ವ, ನಿಯಂತ್ರಿತ ವೀಕ್ಷಣೆ, ಸ್ವಾಭಾವಿಕ ವೀಕ್ಷಣೆ, ಘಟನಾವಳಿಗಳ ವೀಕ್ಷಣೆ, ಯಾವುದು ಸರಿ ಅಂತ ಇದ್ರ 4ರಲ್ಲಿ ಭಾಳ ಸಿಂಪಲ್ ಆಗಿದೆ. ಸ್ವಾಭಾವಿಕ ವೀಕ್ಷಣೆ. ಯಾವುದೇ ಒಬ್ಬ ಪ್ರಾಣಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಥವಾ ಒಬ್ಬ ಪ್ರಾಣಿಶಾಸ್ತ್ರಜ್ಞನಾಗಲಿ ಅವನು ಒಂದು ಕಾಡಲ್ಲಿ ಒಂದು ಹುಲಿಯ ಜೀವನದ ಬಗ್ಗೆ ಅವನು ವೀಕ್ಷಣೆ ಮಾಡ್ತಾನೆ ಅಂದರೆ ಅದು ಒಂದು ನ್ಯಾಚುರಲ್ ಅಬ್ಸರ್ವೇಷನ್, ಅದು ಸ್ವಾಭಾವಿಕ ವೀಕ್ಷಣೆ ಆಗುತ್ತೆ. ಇಲ್ಲಿ ಯಾವುದು ವಿಶೇಷವಾದಂಥ ವೀಕ್ಷಣೆ ಬರಲ್ಲ ಅಲ್ಲಿ. ಹಾಗಾಗಿ ಸರಿಯಾದಂಥ ಉತ್ತರ ಬಂದು ಇಲ್ಲಿ ಆಪ್ಷನ್ ಸಿ ಆಗುತ್ತೆ 43ನೇದಕ್ಕೆ. ನೆಕ್ಸ್ಟು ಕ್ವಶನ್ ನಂಬರ್ 44 ಇಲ್ಲಿ ವ್ಯಕ್ತಿಯ ವರ್ತನೆಯನ್ನು ತಿಳಿಯಲು ಇದು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನ ಅಂತ. ಯಾವುದೇ ಎಕ್ಸ್ಪೆಂಡಿಚರ್ ಇರಲ್ಲ, ಭಾಳ ಸಿಂಪಲ್ ಆಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ತಿಳಿಯಲಿಕ್ಕೆ. ಹಾಗಾದರೆ ಯಾವುದು ಅಂತ, ಅದು ವೀಕ್ಷಣೆನೋ, ಪ್ರಾಯೋಗಿಕ ವಿಧಾನನೋ, ಪರೀಕ್ಷಾ ವಿಧಾನನೋ ಮತ್ತು ವ್ಯಕ್ತಿ ಅಧ್ಯಯನ ಅಂತ ಇದೆ. ಸೊ ವೀಕ್ಷಣ ವಿಧಾನ ಆಗುತ್ತೆ. ವ್ಯಕ್ತಿಯ ವರ್ತನೆಯನ್ನು ತಿಳಿಲಿಕ್ಕೆ ಇದು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನ ಯಾವುದಪ್ಪ ಅಂದರೆ ಇಲ್ಲಿ ವೀಕ್ಷಣ ವಿಧಾನ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 45. ಕ್ವಶನ್ ನಂಬರ್ 45. ವೀಕ್ಷಣ ವಿಧಾನ ಈ ಕೆಳಗಿನ ಯಾವ ವೀಕ್ಷಣೆ ವಿಧಗಳನ್ನು ಒಳಗೊಂಡಿದೆ ಅಂತ. ನಿಯಂತ್ರಿತ ವೀಕ್ಷಣೆ, ಭಾಗಶಃ ನಿಯಂತ್ರಿತ ವೀಕ್ಷಣೆ, ಸ್ವತಂತ್ರ ವೀಕ್ಷಣೆ ಮತ್ತು ಅಂತರ್ವೀಕ್ಷಣೆ ಅಂತ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಕೇತಗಳಿಂದ ನಾವೇನು ಮಾಡಬೇಕು, ಆನ್ಸರ್ಸನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. 1 ಸರಿನೋ ಅಥವಾ 1, 2, 4 ಸರಿನೋ, 2, 3, 4 ಸರಿನೋ ಅಥವಾ 1, 2, 3 ಸರಿನೋ ಅಂತ ಇದೆ. ಹಾಗಾದರೆ ವೀಕ್ಷಣ ವಿಧಾನ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ವೀಕ್ಷಣೆ ವಿಧಗಳನ್ನು ಒಳಗೊಂಡಿರುತ್ತೆ ಅಂದರೆ ಕ್ವಶನ್ ನಂಬರ್ 45ನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ, 1, 2 ಮತ್ತು 3 ಅಂತ ಯಾವುದು ಬರುತ್ತೆ. ನಿಯಂತ್ರಣದ ವೀಕ್ಷಣೆಯನ್ನು ಒಳಗೊಂಡಿರುತ್ತೆ, ಭಾಗಶಃ ಮತ್ತು ನಿಯಂತ್ರಣ ವೀಕ್ಷಣೆಯ ವಿಧಗಳನ್ನು ಒಳಗೊಂಡಿರುತ್ತೆ, ಸ್ವತಂತ್ರ ವೀಕ್ಷಣೆ ವಿಧಗಳನ್ನು ಒಳಗೊಂಡಿರುತ್ತೆ ಯಾವುದು ವೀಕ್ಷಣ ವಿಧಾನ. ಸೊ ಅಂತರ್ವೀಕ್ಷಣೆಗೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ನೆಕ್ಸ್ಟು ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಅಂದರೆ ಎಲ್ಲ ಬಾಹ್ಯ ವರ್ತನೆಗಳನ್ನು ವೀಕ್ಷಣೆ ಮಾಡಲು ಯಶಸ್ವಿಯಾಗದಿರುವುದು, ಅನುರೂಪ ಸನ್ನಿವೇಶದಲ್ಲಿ ವಿವಿಧ ವ್ಯಕ್ತಿಗಳು ವಿವಿಧ ರೀತಿಯ ವರ್ತನೆಯನ್ನು ತೋರ್ಪಡಿಸುವುದು, ವೀಕ್ಷಕರ ವ್ಯಕ್ತಿನಿಷ್ಠ ಅವಲೋಕನಕ್ಕೆ ಒಳಪಟ್ಟಂಥ ಒಬ್ಬ ವ್ಯಕ್ತಿ ಸ್ವಾಭಾವಿಕ ವರ್ತನೆಯನ್ನು ತೋರದಿರುವುದು ಅಂತ ಇದೆ. ಸೊ 46ನೇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಇಲ್ಲಿ ಲಾಸ್ಟ್ ಒನ್ ಇದೆಯಲ್ಲ, ಅವಲೋಕನಕ್ಕೆ ಒಳಪಟ್ಟಂಥ ಒಬ್ಬ ವ್ಯಕ್ತಿ ಅವನು ಯಾವುದೇ ಕಾರಣಕ್ಕೂ ನ್ಯಾಚುರಲ್ ಆಗಿ ತನ್ನ ಬಿಹೇವಿಯರ್ನ ಅವನು ಸೂಚಿಸಲ್ಲ ಅಂತ, ತನ್ನ ಬಿಹೇವಿಯರ್ನ ಅವನು ತೋರಿಸಲ್ಲ ಅಂತ. ಹಾಗಾಗಿ 46ನೇದಕ್ಕೆ ಡಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 47ನೇ ಪ್ರಶ್ನೆ ನೋಡೋಣ ಈಗ. ಶೈಕ್ಷಣಿಕ ಮನೋವಿಜ್ಞಾನದ ಈ ಕೆಳಗಿನ ಯಾವ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿದೆ. ತುಂಬ ಸಲ ಕೇಳಿದರೆ ಇದನ್ನು. ಶೈಕ್ಷಣಿಕ ಮನೋವಿಜ್ಞಾನದ ಈ ಕೆಳಗಿನ ಯಾವ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿದೆ ಅಂತ. ಪ್ರಶ್ನಾವಳಿ ವಿಧಾನ ಅಂತ ಇದೆ, ಸಂದರ್ಶನ, ಸಮೀಕ್ಷೆ ಮತ್ತು ಪ್ರಾಯೋಗಿಕ ವಿಧಾನ ಅಂತಿದೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತಾರೆ ಇಂಗ್ಲೀಷಲ್ಲಿ, ಅಂದರೆ ಪ್ರಾಯೋಗಿಕ ವಿಧಾನ. ಈ ವಿಧಾನವೇ ಎಜುಕೇಷನ್ ಸೈಕಾಲಜಿಗೆ ಒಂದು ವಿಜ್ಞಾನದ ಸ್ಥಾನಮಾನವನ್ನು ಇಲ್ಲಿ ತಂದುಕೊಟ್ಟಿರೋದು. ನೆಕ್ಸ್ಟು ಕ್ವಶನ್ ನಂಬರ್ 48 ನೋಡೋಣ ಈಗ. ಇದರಲ್ಲಿ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ. ದ ಫಸ್ಟ್ ಸೈಕಾಲಜಿ ಲ್ಯಾಬ್ರೇಟರಿ ಪ್ರಯೋಗಾಲಯ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತ. ಸೊ ಮಿನ್ನೆಸೋಟಾ, ಪ್ಯಾರಿಸ್, ಫ್ರಾಂಕ್ಫರ್ಟ್ ಮತ್ತು ಲಿಪ್ಜಿಗ್ ಅಂತ ಇದೆ. 48ಕ್ಕೆ ಸರಿದಂಥ ಉತ್ತರ ಆಪ್ಷನ್ ಡಿ ಇದೆಯಲ್ಲ, ಲಿಪ್ಜಿಗ್ ಅಂತ.
ಅಲ್ಲಿ ಮೊದಲು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು 49ನೇದು ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ. ಅಂದರೆ ಯಾರು ಸ್ಥಾಪನೆ ಮಾಡಿದ್ರು ಅಂತ. ಮನೋವಿಜ್ಞಾನದ ಪ್ರಯೋಗಾಲಯ ಫಸ್ಟು ಸ್ಥಾಪನೆಯಾಗಿದ್ದು ಲಿಪ್ಸ್ಟಿಗಲ್ಲಿ. ಮೊದಲು ಯಾರು ಸ್ಥಾಪನೆ ಮಾಡಿದ್ರು ಅಂತ ಮತ್ತೊಂದು ಪ್ರಶ್ನೆ ಇದು. ಸೊ ವಿಲಿಯಂ ಜೇಮ್ಸ್ ಇದೆ, ಸಿಗ್ಮಂಡ್ ಫ್ರಾಯ್ಡ್ ಇದೆ, ವುಡ್ವರ್ತು, ವಿಲ್ ಹೆಲ್ಮ್ ಹುಂಟ್ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ, ವಿಲ್ ಹೆಲ್ಮ್ ಹುಂಟ್ ಅಂತ, ಇದು ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟು ಈ ಒಂದು ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ, ಸಾಮಾಜಿಕ ಮನೋವಿಜ್ಞಾನದಲ್ಲಿ ಪ್ರಾಯೋಗಿಕ ವಿಧಾನವನ್ನು ಬಳಸಲು ಪ್ರಾರಂಭವಾದ ವರ್ಷ. ಸಾಮಾಜಿಕ ಮನೋವಿಜ್ಞಾನದಲ್ಲಿ ಪ್ರಾಯೋಗಿಕ ವಿಧಾನವನ್ನು ಬಳಸಲಿಕ್ಕೆ ಆರಂಭ ಮಾಡಿದಂಥ ವರ್ಷ ಯಾವುದಪ್ಪ ಅಂದರೆ ನೋಡಿ, 1925, 1879, 1901, 1951. ಸೊ ಆಪ್ಷನ್ ಬಿ ಇದೆಯಲ್ಲ, 1871 ಇದು ಸರಿಯಾದಂಥ ಉತ್ತರ. ಸೊ ಇದಿಷ್ಟು ಮುಂದೆ ಬರ್ತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ಸೈಕಾಲಜಿ ಪೇಪರ್ ಅಂದರೆ ಭಯ ಪಡೆದಿರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಿಡಿಯೋ ಸೆಷನಲ್ಲೂ ಸುಮಾರು 50 ಭಾಳ ಪ್ರಮುಖವಾದಂಥ MCQ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ ಒಂದೊಂದೇ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ದಯಮಾಡಿ ನಾನು ಆರಂಭದಲ್ಲಿ ಹೇಳಿದಾಗೆ ಎಲ್ಲರಿಗೂ ಮರೆಯದೆ ವಿಡಿಯೋನ ಶೇರ್ ಮಾಡಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡಿದಂಥ ನಿಮಗೆಲ್ಲ ಶುಭವಾಗಲಿ. ಧನ್ಯವಾದ. ಮತ್ತೊಂದು ಮುಂದಿನ ವಿಡಿಯೋ ಸೆಷನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದ. ಟೇಕ್ ಕೇರ್.